ಈಗ ಬ್ರೋ ನಿಮ್ಮ ಹತ್ರ ಎಷ್ಟರಿಂದ ಸ್ಟಾರ್ಟಿಂಗ್ ಪ್ರೈಸು, ಆಮೇಲೆ ಎಂಡ್ ಎಲ್ಲಿವರೆಗೂ ಇದೆ ಅದನ್ನೊಂದು ಹೇಳಿ. 100 ರೂಪಾಯಿಂದ ಹಿಡಿದ್ಬಿಟ್ಟು 13,000. 100 ರೂಪಾಯಿಂದ ಹಿಡಿದ್ಬಿಟ್ಟು 13,000ಕ್ಕೆ ನಮ್ದು ಎಂಡ್ ಆಗುತ್ತೆ. ಸೊ ಮತ್ತು ಸ್ಟೋನ್ ವರ್ಕು ಕುಂದಡಿಯಿಂದ ಮೇಲೆ ಕುಂಡಿಸ್ತಾರೆ. ನಮ್ಮ ಹತ್ರ ಬಂದ್ಬಿಟ್ಟು ಅರ್ಧ ಅಡಿಯಿಂದ ಹಿಡಿದ್ಬಿಟ್ಟು 6 ಅಡಿ ತನಕ ಗಣೇಶ ಸಿಗುತ್ತೆ. ಸೊ ಬ್ರೋ ಇವಾಗ ಈ ತರ ಇದೆಯಲ್ಲ ಲುಕ್, ಸೇಮ್ ಇದೇ ತರ ಬರುತ್ತಲ್ಲ? ಸೇಮ್ ಇದೇ ಥರ ಈ ಪಂಚೆ ಆಗಿರ್ಬೋದು, ಬಾರ್ಡರ್ ಪೂರ್ತಿ, ಮತ್ತು ಇನ್ನೂ ಸ್ಟೋನ್ ವರ್ಕ್ ಬೇರೆ ಬರುತ್ತೆ. ಇಲ್ಲಿ ಎಲ್ಲ ಕೋರೆ ಇದಕ್ಕಿಂತ ಎಕ್ಸ್ಟ್ರಾ, ಇದ್ರ ಮೇಲೂ ಎಕ್ಸ್ಟ್ರಾ ಮಾಡ್ತೀವಿ ನಾವು. ನಾನು ಹೇಳೋದ್ರ ಪ್ರಕಾರ ಇವ್ರ ತಲೆ ತಾಳಿ ಅಂತ ಹೇಳ್ತೀನಿ. ನಾನು ನೋಡಿದ ಪ್ರಕಾರ ಎಲ್ಲ ಚೆನ್ನಾಗಿದ್ದಾವೆ ಇದ್ರೊಳಗಡೆ. ಸೊ ಇನ್ನೂ ಒಂದು ಮೇನ್ ಯಾವ ಥರ ಮಣ್ಣಿಂದು ಅಂತ ಕಂಡುಹಿಡಿಯೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಬ್ರೋ ಇದು ಆಟೋ ಕೊಟ್ಟು ಮಾಡಿಸಿರೋದ ಗಣಪತಿ? ಇಲ್ಲ, ಏನೋ ಒಂದು ಭಾವನಾತ್ಮಕದಿಂದ ಇದೊಂದು ಮಾಡಿರೋದು. ಬಟ್ ಅದ್ರ ರಿವೀಲ್ ಮಾಡ್ಬೋದು. ಬಟ್ ಈ ಥರ ಇದು ಮಣ್ಣಿನ ಗಣೇಶನೇ ಈ ಥರ ಬರುತ್ತೆ. ಇದು ಒಂದು ಫೋಟೋನ ಹಾಕಿರ್ತೀನಿ ನೋಡ್ಕೊಳ್ಳಿ, ಇದು ಕ್ಲಾರಿಟಿ ಇಲ್ಲ. ಬಟ್ ಇದು ಉಯ್ಯಾಲೆ ಗಣಪತಿ, ಜೋಗಾಲಿ ಆಡ್ತಿರೋ ಥರ ಬಾಲ್ ಗಣೇಶ. ಇದು ಚಿಕ್ಕ ಮಗುನಲ್ಲಿ ಗಣೇಶ ಹೆಂಗಿರುತ್ತೋ ಆ ಥರ ಫುಲ್ ಸ್ಮೈಲಿ ಫೇಸ್ ಬರುತ್ತೆ. ಇದು ಕ್ರ್ಯಾಕ್ಸ್ ಬಿಟ್ಟಿದೆ, ಕ್ರ್ಯಾಕ್ ಪೇಂಟ್ ಆದ್ಮೇಲೆ ನೀಟಾಗಿ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ. ಪೇಂಟ್ ಮಣ್ಣಿನ ಗಣೇಶ ಆ ಥರ ಯಾವ ಥರ ಅಂದರೆ ಫುಲ್ ಪೇಂಟ್ ಆದಾಗಲೇ ನಿಮ್ಗೆ ಗೊತ್ತಾಗೋದು. ಅಲ್ಲಿ ಈಗಲೇ ಗೊತ್ತಾಗಲ್ಲ. ಇದು ಏನೋ ಒಂಥರ ಇದು ತರ ಕಾಣ್ತಿದೆ. ಇಲ್ಲಿ ಫುಲ್ಲು ಇಲ್ಲಿ ಕಮಲ ತಾವ್ರೆ ದೇವ್ರುಗಳೇ ನೋಡಿ. ಇವಾಗ ಗಣೇಶನ ಹಬ್ಬ ಬರ್ತಾ ಇರೋದ್ರಿಂದ ಎಲ್ಲಿ ಗಣಪತಿ ಪರ್ಚೇಸ್ ಮಾಡಬೇಕು ಅಂತ ಡೌಟ್ ಇರುತ್ತೆ ನಿಮಗೆ. ಹಂಗಾಗಿ ಎಲ್ಲವ ಇವಾಗ ನೋಡ್ರಿ, ಇವಾಗ ಬಂದಿದ್ದೀನಿ ಇವಾಗ ದಂಡೀಶ್ವರದಲ್ಲಿ ದೇವ್ರುಗಳೇ ಸ್ಪಾಟು. ನಮಸ್ತೆ, ನಮ್ಮದು ನಂಬಿಕೆ ಕ್ಲಿಯರ್ಸ್ ಅಂತ. ಸೊ ನಮ್ಮದು ಮೇನ್ ರೋಡ್ ಇರೋದು ತುರುವೇಕೆರೆ ತಾಲೂಕು, ತುಮಕೂರು ಡಿಸ್ಟಿಕ್ಕು, ದಂಡಿನಶಿವರ ಅಂತ. ಸೊ ಇಲ್ಲಿ ಮತ್ತೆ ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದಾಗೆ ನಿಮಗೆ ಲೊಕೇಶನ್ ಎಲ್ಲ ಬರುತ್ತೆ. ಮತ್ತು ನಮ್ಮದು ಸಬ್ ಗೋಡೌನ್ ಅಂದರೆ ನಾವು ಇನ್ನೊಂದು ಸ್ಟಾಲ್ ಹಾಕ್ತೀವಿ ಸುಂಕುತ್ಕಟ್ಟೆಯಲ್ಲಿ. ಮತ್ತು ಯಾರ್ದು ಜಾಸ್ತಿ ಕಮೆಂಟ್ಸ್ ಬರುತ್ತೋ ಆ ಡಿಸ್ಟಿಕ್ಕಲ್ಲಿ ಒಂದು ಸ್ಟಾಲ್ ಹಾಕೋಣ ಅಂತ ಇದ್ದೀವಿ. ನಿಮ್ಮ ರೆಸ್ಪಾನ್ಸ್ ಹೆಂಗಿರುತ್ತೋ ಅದ್ರ ಮೇಲೆ ನಾವು ಹಾಕ್ತೀವಿ. ಕಮೆಂಟ್ ಯಾವ ಡಿಸ್ಟಿಕ್ಕಿಂದ ಬರುತ್ತೋ ಅದ್ರ ಮೇಲೆ ಅಲ್ಲಿಗೆ ಹಾಕ್ತೀವಿ. ಮತ್ತು ನಾವು ಸುಮಾರು 10 ವರ್ಷದಿಂದ ನಾವು ಗಣೇಶ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮಣ್ಣಲ್ಲಿ POP ಥರ ಮಾಡ್ತೀವಿ, POP ಥರ ಗಣೇಶ ಮಾಡ್ತೀವಿ, ಮತ್ತು POP ಥರ ಪೇಂಟಿಂಗ್ ಮಾಡ್ತೀವಿ. ಸೊ ಈ ಥರ ಸಿಗಲ್ಲ ನಿಮಗೆ ಆಲ್ಮೋಸ್ಟ್ ಅದು ನಮ್ಮ ಪ್ರೈಸಿಗೆ ಯಾವುದೇ ಕಾರಣಕ್ಕೂ ಯಾರೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಬೇಕಾದ್ರೆ ನೀವು ಕೇಳ್ಕೊಂಬಂದು ಎಲ್ಲಿಂದ ತಗೊಂಡ್ರೆ ಕೇಳ್ಕೊಂಬಂದು ನಮ್ಮ ಹತ್ರ ತೊಗೊಳ್ಳಿ. ಮತ್ತು ನಾನು POP ಗಣೇಶನ ಕಡಿಮೆ ಸಿಗ್ತದೆ. POP ಗಣೇಶ 10 ಗಣೇಶ ಮಾಡೋದನ್ನ ನಾವು ಒಂದೇ ಗಣೇಶ ಮಾಡೋಕೆ ಹೋಗೋದು. ಆ ಟೈಮಲ್ಲಿ ನಾನು ಈ POP ಗಣೇಶನ. ಈಗ ಬ್ರೋ ನಿಮ್ಮ ಹತ್ರ ಎಷ್ಟರಿಂದ ಸ್ಟಾರ್ಟಿಂಗ್ ಪ್ರೈಸು, ಆಮೇಲೆ ಎಂಡ್ ಎಲ್ಲಿವರೆಗೂ ಇದೆ ಅದನ್ನೊಂದು ಹೇಳಿ. 100 ರೂಪಾಯಿಂದ ಹಿಡಿದ್ಬಿಟ್ಟು 13,000. 100 ರೂಪಾಯಿಂದ ಹಿಡಿದ್ಬಿಟ್ಟು 13,000ಕ್ಕೆ ನಮ್ದು ಎಂಡ್ ಆಗುತ್ತೆ. ಸೊ ಮತ್ತು ಸ್ಟೋನ್ ವರ್ಕು, ಕುಂದನ್ ವರ್ಕು, ಸೊ ಇದೆಲ್ಲ ಫೋಟೋಸ್ ಹಾಕಿ ನೋಡ್ಬೋದು. ಸ್ಟೋನ್ ವರ್ಕು, ಕುಂದನ್ ವರ್ಕು, ನೀವು ಮೆಟಲ್ ವರ್ಕು, ಮತ್ತು ಬಟ್ಟೆ ಈ ಪಂಚೆ ಮತ್ತು ಶೆಲ್ಲಿ ಆಗಿರಲಿ ಇವೆಲ್ಲ ಒರಿಜಿನಲ್ ಕ್ಲಾತ್ಸಲ್ಲಿ ಬೇಕಾದ್ರೂ ಉಡಿಸ್ತೀವಿ. ಅದಕ್ಕೆ ಎಲ್ಲ ಎಕ್ಸ್ಟ್ರಾ. ನೀವೀಗ ಬ್ರೋ ಇವಾಗ ಕಸ್ಟಮೈಸ್ ಮಾಡ್ಸೋರು ಒಬ್ಬರು ಇರ್ತಾರಲ್ಲ, ಅಂಥವ್ರಿಗೆ ಕಸ್ಟಮೈಸ್ ಮಾಡ್ಕೊಡ್ತೀರಾ? ಈಗ ಒಬ್ಬೊಬ್ರು ಈಗ ಪೇಂಟ್ ಎಲ್ಲ ಬೇಡ, ಕೆಮಿಕಲ್ ಆಗುತ್ತೆ ಕೆರೆಗೆ ಬಿಟ್ಟಾಗ, ಅಂಥವ್ರಿಗೆ ಇವಾಗ ಬರೀ ಮಣ್ಣಿಂದೇ ಸಾಕು ಅಂತಾರೆ. ಅಂಥವ್ರಿಗೂ ನೀವು ಮಾಡ್ಕೊಡ್ತೀರಾ? ಈಗಲೇ ಗಣೇಶ ಹಬ್ಬ ಹತ್ರ ಬಂದಿರೋದ್ರಿಂದ ಯಾವುದೇ ಕಸ್ಟಮೈಸ್ ಮಾಡಲ್ಲ. ಬಟ್ ಪೇಂಟಿಂಗ್ ಮಾತ್ರ ನೀವು ಫೋನ್ ಮಾಡೋಕ್ಕಿಂತ ಮುಂಚೆ ನಾವೇನಾದ್ರು ಅದು ಪೇಂಟಿಂಗ್ ಮಾಡಿಲ್ಲ ಅಂತಂದರೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಪೇಂಟಿಂಗ್ನ ನಾವು ಮಾಡಿಕೊಡ್ತೀವಿ. ಅದು ನೀವು ಏನು ಫೋಟೋ ಕಳಿಸಿರೋ ಡೈರೆಕ್ಟ್ ಅದೇ ಪೇಂಟಿಂಗ್ ನಾವು ಮಾಡಿ. ಇದು ಬಂದ್ಬಿಟ್ಟು ಒಂದು 6 ಅಡಿ ಬರುತ್ತೆ ಗಣೇಶ. ಇದನ್ನು ಮಾಡೋಕ್ಕೆ ಮಿನಿಮಮ್ ಏನಿಲ್ಲ ಅಂದರೂ ಕನಿಷ್ಠ ಪಕ್ಷ ಯಾವಾಗ ಅದರಲ್ಲೇ ಇದ್ದರೂ ಮಿನಿಮಮ್ 5 ದಿವಸ ಬೇಕೇ ಬೇಕು. ಎಲ್ಲ ಡ್ರೈ ಆಗಿ ಆಡ್ಕೊಂಡು ಮಾಡಬೇಕು. ಸುಮ್ಮನೆ ಒಂದೇ ಸಲ ಮಾಡೋಕ್ಕಾದ್ರೆ POP ಥರ ಮಾಡೋಕ್ಕಾಗಲ್ಲ, ಅದು ಬಿದೋಗ್ಬಿಡುತ್ತೆ ಗಣೇಶ. ಅದು ತುಂಬ ತಾಳ್ಮೆಯಿಂದ ಮಾಡಬೇಕು. ತಾಳ್ಮೆಯಿಂದನೇ ಗೈಸ್ ಮಾಡೋದು ಎಲ್ಲರೂ. ಒಂದು 5 ದಿನ, ಒಂದು 10 ದಿನ ಬೇಕಾ ಬ್ರೋ? ಪೇಂಟಿಂಗ್ ಎಲ್ಲ ಸೇರಿಸಿ 10 ದಿವಸ ಬೇಕೇ ಬೇಕು. ಮತ್ತು ಈಗ ಈ ಶುದ್ಧ POP ಗಣೇಶ ಮಾಡೋಕ್ಕೆ ಒಂದು ಮಾಡೋಕ್ಕೆ ಬರೀ 5 ನಿಮಿಷ ಸಾಕು. ಅದು ಫುಲ್ಲು ಈಸಿ ವರ್ಕು. ಸೊ ಅದಕ್ಕೆ ಜಾಸ್ತಿ ರೇಟ್ ಹೇಳ್ತಾ. ಇವಾಗ ಜಾಸ್ತಿ ಎಲ್ಲರೂ ಕೇಳೋದು ಎಷ್ಟು ಅಂದರೆ ಒಂದು 3 ಅಡಿಯಿಂದ 4, 5 ಅಡಿ, 6 ಅಡಿ ಎಲ್ಲ ಜಾಸ್ತಿ ಇವಾಗ ಆಟಗಳು ಬರೋದೇ ಅವತಾನೆ, ನಿಮಗೂ ಗೊತ್ತಿರುತ್ತೆ. ಹೌದು. ಮಂಡಲದಲ್ಲಿ ಕುಣಿಸೋದು ಅಷ್ಟೇ. 3 ಅಡಿಯಿಂದ ಮೇಲೆ ಕುಂಡಿಸ್ತಾರೆ. ನಮ್ಮ ಹತ್ರ ಬಂದ್ಬಿಟ್ಟು ಅರ್ಧ ಅಡಿಯಿಂದ ಹಿಡಿದ್ಬಿಟ್ಟು 6 ಅಡಿ ತನಕ ಗಣೇಶ ಸಿಗುತ್ತೆ.
ಸೊ ಕಸ್ಟಮೈಸು ನೀವು ನಿಮ್ಗೆ ಯಾವ ಥರ ಫೋಟೋದಲ್ಲಿ ಇರೋ ಥರ ಮಾಡಿಕೊಡ್ಬೇಕು ಅಂತಂದರೆ ಮಿನಿಮಮ್ 2 ತಿಂಗಳಿಂದ ಹೇಳಿರಬೇಕು. ಮತ್ತು ನಾವು ಸುಮ್ಮನೆ ಎಗ್ಗ ಮುಗ್ಗಿ ರೇಟ್ ಹೇಳಲ್ಲ, ಸುಮ್ಮನೆ ಹಿಂಗೆ ಆಗುತ್ತೆ ಅಂತ. ನಾವು ಕರೆಕ್ಟಾಗಿ ಎಷ್ಟು ದಿವಸ ಬೇಕು ಎಷ್ಟು ಎಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ಹೇಳ್ತೀವಿ. ಸೊ ಇದು ಬಂದ್ಬಿಟ್ಟು ಫುಲ್ಲು ಸೊ ಈ ಥರ ಗಣೇಶ ಬರುತ್ತೆ ಇದು. ಸೊ ಇದು ಫುಲ್ ಕಸ್ಟಮೈಸು, ಇದು ಲೈಟ್ ವೆಯ್ಟ್. ನಾವು ಫಸ್ಟು ಪ್ರಿಫರೆನ್ಸ್ ಕೊಡೋದು ನಾವು ಗಣೇಶ ಮಾಡೋ. ಇವಾಗ ಈ ಥರ ಇದೆಯಲ್ಲ ಲುಕ್, ಸೇಮ್ ಇದೇ ಥರ ಬರುತ್ತಲ್ಲ? ಸೇಮ್ ಇದೇ ಥರ. ಈ ಪಂಚೆ ಆಗಿರ್ಬೋದು, ಬಾರ್ಡರ್ ಪೂರ್ತಿ, ಮತ್ತು ಇನ್ನೂ ಸ್ಟೋನ್ ವರ್ಕ್ ಬೇರೆ ಬರುತ್ತೆ ಇಲ್ಲಿ ಎಲ್ಲ ಕೋರೆ. ಇದಕ್ಕಿಂತ ಎಕ್ಸ್ಟ್ರಾ ಇದ್ರ ಮೇಲೂ ಎಕ್ಸ್ಟ್ರಾ ಮಾಡ್ತೀವಿ ನಾವು. ಸೊ ಇದು ಮತ್ತು ಇಲ್ಲಿ ತ್ರಿಶೂಲ ಬರುತ್ತೆ. ಸೊ ಇನ್ನು ಇದು ಒಂದೇ ಜಸ್ಟ್ ಏನು ಬೇಕಾಗಿಲ್ಲ, ಒಂದೇ ಒಂದು ಹಾರ ಹಾಕಿದ್ರೆ ಸಾಕು. ಮತ್ತು ನೋಡಿ ಇಷ್ಟು ಉದ್ದ ಗೌರಮ್ಮ ನಿಮ್ಗೆ ಎಲ್ಲೂ ನೋಡೋಕೆ ಸಿಗಲ್ಲ, ನೋಡ್ತಿರ್ಬೋದು. ಅದು ಮಣ್ಣಿಂದು. ಇಲ್ಲ, ನಮ್ಮ ಊರ್ ಪಕ್ಕ ಮಾಡ್ತಾರೆ. ಗಣೇಶನ್ ಜಾಸ್ತಿ ಕುಂಡಿಸಲ್ಲ ಅವರು ಬ್ರೋ. ಗೌರಮ್ಮನ ಇಷ್ಟು ಗಣೇಶನ್ ಇಷ್ಟೇ ಚಿಕ್ಕದ್ ಕುಂಡಿಸ್ತಾರೆ ಟೇಳಿಲಿ, ಗೌರಮ್ಮಂದೇ ಫುಲ್ ದೊಡ್ಡದ್ ಕುಂಡಿಸ್ತಾರೆ. ಅದು ಎಲ್ಲೋ ಒಂದೊಂದು ರೇರ್ ಅಲ್ಲಿ ಕುಂಡಿಸ್ತಾರೆ, ಬಟ್ ಆದ್ರೆ ಜಾಸ್ತಿ ಆರ್ಡರ್ಗಳು ಬರೋದು ಗಣೇಶನ್ಗೆ. ನಮ್ಮ ಹೆಸರು ಕೀರ್ತಿ ಅಂತ. ಸೊ ಇದು ನೋಡ್ತಿರ್ಬೋದು ನಿಮಗೆ, ಇದು POP ಗಣೇಶನೇ ಅಂತ ಅನ್ಕೊಂತೀರ ನೀವು. POP ಗಣೇಶ, ಫುಲ್ POP ಫಿನಿಶಿಂಗು, POP ಪೇಂಟಿಂಗು. ತುಂಬ ಜನ ನೋಡಿ ನೆನ್ನೆ ಮೊನ್ನೆ ಬಂದು ಇರೋರು ತುಂಬ ಜನ ಇದ್ದಾರೆ POP ಅಂತ. ಬಟ್ ಇದು ಮಣ್ಣು. ಸೊ ಈಗ ಬೆಂಗಳೂರಿನಲ್ಲೆಲ್ಲ ಫುಲ್ಲು ಏನಂದರೆ ಈಗ ಎಲ್ಲ ಕಡೆನೂ POP ಗಣೇಶ ತಂದ್ಬಿಟ್ಟು ಅವರು ಕಸ್ಟಮರ್ಸ್ಗೆ ಮೋಸ ಮಾಡ್ತಿದ್ದಾರೆ, ಮಣ್ಣು ಅಂತ. ಅಯ್ಯೋ ಹಂಗೆ ಬೇಜಾನ್ ಸ್ಕ್ಯಾಮ್ಗಳು ನಡೀತಿರೋದು ಅವ್ರುಗಳೇ. ನೋಡಿ ನಿಮ್ಗೆ ಎಲ್ಲಿ ಅನುಕೂಲ ಆಗುತ್ತೋ, ನಾನು ಹೇಳೋದ್ರ ಪ್ರಕಾರ ಇವ್ರ ತಲೆ ತಾಳಿ ಅಂತ ಹೇಳ್ತೀನಿ. ನಾನು ನೋಡಿದ ಪ್ರಕಾರ ಎಲ್ಲ ಚೆನ್ನಾಗಿದ್ದಾವೆ ಇವ್ರುಗಳೇ. ಸೊ ಇನ್ನೂ ಒಂದು ಮೇನ್ ಯಾವ ಥರ ಮಣ್ಣಿಂದು ಅಂತ ಕಂಡುಹಿಡಿಯೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಫಸ್ಟು POP ಗಣಪತಿಗೆ ಈ ಸ್ಟೂಲ್ ಇರಲ್ಲ, ಇದು ಮರದ್ದು. ಇದು ಸ್ಟೂಲ್ ಇರಲ್ಲ, ಹಂಗೆ ಇಕ್ಕಿರ್ತಾರೆ ಕೆಳಗೆ ಫುಲ್ ಇದಕ್ಕೆ. ಸುಮ್ಮನೆ ಹಂಗೆ ಮಾಮೂಲಿ ಚಿಕ್ಕ ಗಣೇಶ ಇರ್ತಾರಲ್ಲ ಆ ಥರ ಸುಮ್ಮನೆ ಇಕ್ಕಿರ್ತಾರೆ. ಅದು POP. ಅದು ಈ ಮಣ್ಣಿನಲ್ಲಿ ಆ ಥರ ಮಾಡೋಕ್ಕಾಗಲ್ಲ, ಇದು ಇಕ್ಲೇಬೇಕು, ಮಣೆ ಹಾಕ್ಲೇಬೇಕು. ಮಣೆ ಹಾಕಿ ಫಸ್ಟು ಪ್ರಿಯಾರಿಟಿ ಇದಕ್ಕೆ. ಇದು ಬಂದೈತೆ ಅಂದರೆ ಮಣ್ಣಿಂದು ಅಂತ ಅದು ಫಿಕ್ಸು. ಅದಾದಮೇಲೆ ಇವಾಗ ಫುಲ್ ಅವರು ಕಿಲಾಡಿಗಳು ಆಗ್ಬಿಟ್ಟು ಈಗ ಅದನ್ನು ಕೂಡ ಈ ಥರ ಮನೆ ಮೇಲೆ ಕುಂಡಿಸ್ತಿದ್ದಾರೆ. ಅದರಲ್ಲೂ ಎಷ್ಟು ಆಗುತ್ತೋ ಅಷ್ಟು ಮಾಡ್ತಿದ್ದಾರೆ. ಸೊ ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ, ಇದು POP ಗಣೇಶ ಅಂತ ಅದು ಸ್ಟೂಲ್ ಒಂದು. ನೆಕ್ಸ್ಟು ಇನ್ನೊಂದು, ಇದರಲ್ಲಿ ಯಾವುದೇ ಕಾರಣಕ್ಕೂ ಮೋಸ ಮಾಡೋಕ್ಕಾಗಲ್ಲ ಯಾರು. ಸೊ ಹಿಂಗೆ ಫೋನ್ ಇರ್ತದೆ, ನಿಮ್ಮ ಫೋನು ಇಲ್ಲಿ ಹಿಂಗೆ ಕೆಳಗಡೆ ಇಟ್ಬಿಟ್ಟು ಒಂದೇ ಒಂದು ಫೋಟೋ ಕಾಣಿಸ್ತದೆ. ಕ್ರ್ಯಾಕ್ಸು ಮಾಮೂಲಿ ಮಣ್ಣಲ್ಲಿ ಕ್ರ್ಯಾಕ್ಸ್ ಇದ್ದೇ ಇರ್ತವೆ. ಕ್ರ್ಯಾಕ್ಸ್ ಬಂದೇ ಬರುತ್ತೆ. ಬಟ್ ಆದರೆ POPಲಿ ಕ್ರ್ಯಾಕ್ಸ್ ಇರಲ್ಲ, ಫುಲ್ಲು ನಿಮಗೆ ವೈಟ್ ಕಲರೇ ಇರುತ್ತೆ. ವೈಟ್ ಕಲರ್, ಅದರಲ್ಲಿ ಬೇರೆ ಕಲರೇ ಕಾಣಿಸಲ್ಲ. ನಾರು ಕಾಣಿಸುತ್ತೆ. ನಾರು ಅಂದರೆ ಈ ಕೋಕೋನಟ್ ಫೈಬರ್, ಅದಕ್ಕೆ ಆ ಥರ ಬರುತ್ತೆ. ಒಳಗಡೆ ಫುಲ್ ವೈಟಾಗಿ ಬರುತ್ತೆ. ಅದರಲ್ಲಿ ನೀವು ಕ್ಲಾರಿಫೈ ಮಾಡ್ಕೊಂಡ್ಬಿಡ್ಬೋದು. ಅಲ್ಲಿ ಯಾವುದು ಅದರಲ್ಲೂ ನೀವು ಹೋದ ವರ್ಷ ನೋಡಿದ್ದೀನಿ, ನಾವು ಒಳಗಡೆನೂ ಬಣ್ಣ ಹೊಡಿತೀವಿ ಅಂತ ಅಂತಾರೆ. ಅದರಲ್ಲೂ ಮಹಾನ್ ಕಲಾವಿದರಿದ್ದಾರೆ. ಅದಕ್ಕೆ ಏನು ಮಾಡಬೇಕು ಅಂದರೆ, ಒಳಗಡೆ ಯಾವುದೇ ಕಲಾವಿದ ಆಗಲಿ ಏನಾರಾಗಲಿ ಯಾರೂ ಒಳಗಡೆ ಪೇಂಟ್ ಮಾಡೋಕ್ಕೋಗಲ್ಲ, ಯಾವುದೇ ಪೇಂಟ್ ಮಾಡೋಕ್ಕೋಗಲ್ಲ. ಅಲ್ಲಿ ಒಳಗಡೆ ಏನು ಕಲರ್ ಇರುತ್ತೋ ಅದು ಮಣ್ಣಿನ ಮಾಮೂಲಿ. ನೀವು ನೋಡಿದವ್ರುಗಳೇ, ಇವಾಗೆಲ್ಲ ನೀವು ಪೇಂಟ್ ಆಗಿರೋ ಗಣೇಶನ್ ನೋಡಿದ್ರಾ? ಬರ್ರಿ ಇವಾಗ ಅಲ್ಲಿ ವರ್ಕ್ ಮಾಡ್ತಿದ್ರೆ, ಅಲ್ಲಿ ಮಣ್ಣಿನ ಗಣೇಶ ಎಲ್ಲ ರೆಡಿ ಆಗ್ತಿದೆ, ಬನ್ನಿ ಅಲ್ಲೋಗಿ ನೋಡೋಣ. ಬರೋ ಇದು ಆಟೋ ಕೊಟ್ಟು ಮಾಡ್ಸಿರೋದ ಗಣಪತಿ? ಇಲ್ಲ, ಇದೇನೋ ಒಂದು ಭಾವನಾತ್ಮಕದಿಂದ ಇದೊಂದು ಮಾಡಿರೋದು. ಬಟ್ ಅದು ರಿವೀಲ್ ಮಾಡಬಾರ್ದು. ಬಟ್ ಈ ಥರ ಇದು ಮಣ್ಣಿನ ಗಣೇಶನೇ ಈ ಥರ ಬರುತ್ತೆ. ಇದು ಒಂದು ಫೋಟೋನು ಹಾಕಿರ್ತೀನಿ ನೋಡ್ಕೊಡಿ, ಇದು ಕ್ಲಾರಿಟಿ ಇಲ್ಲ. ಬಟ್ ಇದು ಉಯ್ಯಾಲೆ ಗಣಪತಿ, ಜೋಗಾಲಿ ಆಡ್ತಿರೋ ಥರ ಬಾಲ್ ಗಣೇಶ. ಇದು ಚಿಕ್ಕ ಮಗುನಲ್ಲಿ ಗಣೇಶ ಹೆಂಗಿರುತ್ತೋ ಆ ಥರ ಫುಲ್ ಸ್ಮೈಲಿ ಫೇಸ್ ಬರುತ್ತೆ. ಇದು ಕ್ರ್ಯಾಕ್ಸ್ ಬಿಟ್ಟಿದೆ, ಮಣ್ಣು ಸಹಜವಾಗಿ ಕ್ರ್ಯಾಕ್ ಬಿಡುತ್ತೆ. ಇದೆಲ್ಲ ಪೇಂಟ್ ಆದ್ಮೇಲೆ ನೀಟಾಗಿ ಕಾಣುತ್ತೆ. ಪೇಂಟ್ ಆದಮೇಲೆ ನಿಮ್ಗೆ ಇದೇ ಥರ ನಾನು ಹಾಕ್ತೀನಿ ವಿಡಿಯೋದಲ್ಲಿ, ಇದೇ ಥರ ಬರುತ್ತೆ. ಸೊ ಹಿಂಗೆ ತೂಗು ಎಲ್ಲ ನಿಮಗೆ ಜೋಗಾಲಿ ಆಡುತ್ತೆ. ಇದು ಇಲ್ಲಿ ನೆಲ ಮಟವಾಗಿಲ್ಲ, ಅದರಿಂದ ಹಂಗೆ ಆಡ್ತಿದೆ ಅಷ್ಟೇ. ನಿಮಗೆ ಉಯ್ಯಾಲೆ ಆಡೋದು ಗಣೇಶ. ಇಲ್ಲೆಲ್ಲ ವರ್ಕ್ಗಳು ನಡೀತಾ ಇದ್ದಾವೆ ಬ್ರೋ. ಇವೆಲ್ಲ ಡಿಸ್ಪ್ಯಾಚ್ ಯಾವಾಗ ಬ್ರೋ ಇವು? ಇದು ಇನ್ನೂ 3 ದಿವಸ ಆಗುತ್ತೆ ಪೇಂಟ್ ಎಲ್ಲ ಮಾಡೋಷ್ಟೊತ್ತಿಗೆ. ಎಲ್ಲ ನೋಡಿದವ್ರುಗಳೇ, ಎಲ್ಲ ಫಸ್ಟ್ ಅಲ್ಲ ಸೆಕೆಂಡ್ ಪ್ರೊಸೆಸಿಂಗ್ ಅಲ್ಲ ಬ್ರೋ ಇದು? ಸೆಕೆಂಡ್ ಫಸ್ಟ್ ಮಾಡೋದು ಮಣ್ಣಲ್ಲಿ, ಆಮೇಲೆ ಎಲ್ಲ ಇದೇನು ಬ್ರೋ ಇದೆಲ್ಲ ಹಾಕಿರೋದು ನೀವು ವೈಟ್? ಇದು ಬಂದ್ಬಿಟ್ಟು ನಿಮ್ದು ಮರದಲ್ಲಿ ಪೌಡರ್ ಬರುತ್ತೆ. ಅದು ಇದು ಪ್ರೋಸೆಸ್ ಮಾಡಿದಾಗ ವೈಟ್ ಬರುತ್ತೆ. ಅದೇ ಕ್ರ್ಯಾಕ್ ಹೊಡಿಬಾರ್ದು ಅಂತ ಇದನ್ನ ಹಾಕ್ತಾರೆ ಅಂತ ಕೇಳಿದ್ದೀನಿ ನಾನು. ನಿಜ? ಕ್ರ್ಯಾಕ್ ಹೊಡೆದ್ರೆ ಇಲ್ಲಿ ಇದು ಮುಚ್ಚಿರೋದು, ಕ್ರ್ಯಾಕ್ ಮುಚ್ಚಿರೋದು. ಗೊತ್ತಾಯ್ತು. ಸೊ
ಇಲ್ಲಿ ಇಲ್ಲಿ ಒಬ್ಬೊಬ್ಬರಿಗೆ ಚೇಂಜ್ ಇರೋದು ಕ್ರ್ಯಾಕ್ ಬಿಟ್ರೆ ಎಲ್ಲ ಇದಾಗ್ಬಿಡ್ತೀನಿ ಅಂತ ಫುಲ್ ಲೂಸ್ ಬರುತ್ತೆ ಅಂದ್ರೆ ಭಯ ಇರುತ್ತೆ ಗಣಪತಿ ತಾಂಡೋದಾಗ ಈಗ ಇಲ್ಲಿ ನೋಡ್ರಿ ಇಲ್ಲಿ ಕ್ರ್ಯಾಕ್ ಇದ್ರೆ ಇಲ್ಲಿ ಕ್ರ್ಯಾಕ್ ಬಂದಿದೆ ಅನ್ಕೊಳ್ಳಿ, ಇಲ್ಲಿ ಕ್ರ್ಯಾಕ್ ಬಂದೈತೆ. ಸೊ ಈ ಗಣೇಶ ಪೂರ್ತಿ ಇದ್ರ ಮೇಲೆ ನಿಂತಿಲ್ಲ, ಇಲ್ಲಿ ಫುಲ್ ಸಪೋರ್ಟ್ ಐತಿ, ಇಲ್ಲಿ ಫುಲ್ ಸಪೋರ್ಟ್ ಐತಿ. ಈಗ ಒಂದು ಚೂರು ಏನಾಗಲ್ಲ, ನಾವು ಅದಕ್ಕೆ ಈಗ ಪ್ಯಾಚಪ್ ಮಾಡಿದ್ವಿ, ನಿಮ್ಗೆ ಕಾಣಿಸ್ಬಾರ್ದು ಅಂತ ಪ್ಯಾಚಪ್ ಮಾಡೋದಷ್ಟೇ. ಬ್ರೋ ಈಗ ನಾನು ಸುಮಾರು ಸತಿ ನೋಡಿದೀನಿ, ಕ್ರ್ಯಾಕ್ ಹೊಡೆದಾಗ ಗಣಪತಿ ತಾಂಡೋದಾಗ ಇದಾಗುತ್ತೆ, ಏನಾರ ಆಗುತ್ತೆ. ಇಲ್ಲ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಗಣೇಶ ಮಾಡಬೇಕು ಅಂದರೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಲೈಟ್ ವೇಟ್ ಎತ್ಕೊಂಡು ಹೋಗೋಕ್ಕೆ ತೂಕ ಹಾಕ್ಬಾರ್ದು, ಆರಾಮಾಗಿ ಟ್ರಾನ್ಸ್ಪೋರ್ಟೇಷನ್ಗೆ ಹೆಲ್ಪ್ ಆಗಬೇಕು. ಆಮೇಲೆ ಸೆಕೆಂಡ್ ಬರೋದು ಇದು ಫುಲ್ ಸ್ಟ್ರೆಂತ್ ಬಿಗ್ಗಿಯಾಗಿರ್ಬೇಕು. ಅದು ಒಂದು ಚೂರು ಎಲ್ಲಿಂದ ಎಲ್ಲಿಗೂ ಆದರೂ ಇದು ಹಾಕಿರೋದು ನೀವು ಬಟ್ಟೆನ ಬ್ರೋ? ಇದು ಬಟ್ಟೆ ಮಾಮೂಲಿ ಕಾಟನ್ ಬಟ್ಟೆ. ಇದು ಇದಕ್ಕೆ ಅದು ಅಲ್ಲಾಡಬಾರ್ದು ಅಂತ. ಇವಾಗ ಎಕಡೆಗೆ ಬಾಕ್ಸಿರು ಅಲ್ಲಿ ಏನೂ ಆಗಲ್ಲ, ಇದು ಹಿಡ್ಕೊಂಡಿರುತ್ತೆ. ಗೊತ್ತಾಯ್ತು. ಇದೆಲ್ಲ ಸಮೋಗಿದ್ರೆ ಇದೇನು ಆಗಲ್ಲ. ಇದಕ್ಕೂ ಕೂಡ ನಾವು ಏನು ಕೆಮಿಕಲ್ ಆಗಲ್ಲ ಅನ್ಸೋಕ್ಕೆ. ಇದು ಕೂಡ ಹುಣಸೆ ಮರದ್ದು ಇರುತ್ತಲ್ಲ, ಸೊ ಅದ್ರ ಗಮ್ಮು, ಹುಣಸೆ ಬೀಜದ ಗಮ್ಮು, ಅದು ಸರಿ ಮಾಡ್ಕೊಂಡು ಹಾಕ್ತೀವಿ. ನೋಡಿ ಬ್ರೋ, ಇಲ್ಲಂಗೆ ವರ್ಕ್ ನಡೀತಿದೆ. ಅವರೆಲ್ಲ ಈಗ ಇಷ್ಟೊತ್ತಕ ಹೇಳಿದ್ರಲ್ಲ ಕ್ರ್ಯಾಕಿಗೆ, ಅದೆಲ್ಲ ಇವಾಗ ಫ್ಯಾಶ್ ಅಪ್ ಮಾಡ್ತಿದ್ದಾರೆ. ಅದಕ್ಕೆ ಲಾಸ್ಟ್ ಪ್ರೊಸೆಸಿಂಗ್ ಬಂದು ಪೇಂಟ್ ಆದಮೇಲೆ ಬ್ರೋ, ಪೇಂಟ್ ಆದಮೇಲೆ ಪೇಂಟ್ಗೆ ಇರುತ್ತೆ ನೋಡಿ. ಇದು ಬಂದ್ಬಿಟ್ಟು ಈ ಪೇಟ ಗಣಪತಿ, ಮಾಮೂಲಿ ಕಿರೀಟ ಗಣಪತಿ ಜಾಸ್ತಿ ನೋಡಿರ್ತೀರ. ಇದು ಪೇಟೆ ಹಾಕೊಂಡಿರೋ ಗಣಪತಿ, ಪೇಟ ಪಂಚೆ. ಪೇಟ ಪಂಚೆ. ಈ ಫುಲ್ಲು ಇದು ಭರತನಾಟ್ಯ ಟೈಪ್ ಇಲ್ಲಿ ಬರುತ್ತೆ. ಮತ್ತೆ ಆನೆ ದರ್ಬಾರ್ ಸೈಡಲ್ಲಿ ಇವು ಬಂದಿದ್ದಾವಲ್ವಾ, ಆನೆ ದರ್ಬಾರ್ ಇದು. ಬಟ್ ಆದರೆ ಇದು ಮೈಸೂರು ರಾಜರದು ಪೇಟ, ಮೈಸೂರು ರಾಜಪೇಟ ಇದು. ಅದು ಮುಂಬೈಯಲ್ಲಿ ಪೇಟ ಫೇಮಸ್ಸು, ಇದು ಮೈಸೂರು ರಾಜರ ಪೇಟ. ಮಾಮೂಲಿ ಕೃಷ್ಣ ದೇವರಾಜ ಒಡೆಯರ್ ಅವರೆಲ್ಲ ಒಡೆಯರು ಇರ್ತಾರಲ್ಲ, ಮೈಸೂರು ರಾಜರ ಮನೆ ಸೈಡ್ ಅವ್ರ ಪೇಟ ಇದು, ಅವ್ರ ಥರದ್ದು ಪೇಟ ಇದು. ಇವೆಲ್ಲ ಮಾಮೂಲಿವೇನೆ. ಮಾಮೂಲಿ ಕಿರೀಟ ಇದೆಲ್ಲ. ಇದಕ್ಕೆ ಪೇಂಟ್ ಬೇಕಾದರೆ ನೀವು ಹೇಳಿದ ಥರ ಮಾಡ್ಕೊಡ್ತೀವಿ, ಬಟ್ ಆದರೆ ಬೇಗ ಹೇಳಬೇಕು ನೀವು ಯಾವ. ಈಗ ಈ ವಿಡಿಯೋನ ನೀವು ಅಲ್ಲೇ ಒಂದು ವಾರ ಆದಮೇಲೆ ನೋಡ್ತಾ ಇದ್ರೆ ದಯವಿಟ್ಟು ಏನು ಕೇಳಕ್ಕೆ ಹೋಗ್ಬಿಡಿ, ಎಲ್ಲ ಪೇಂಟ್ ಆಗೋಗಿರುತ್ತೆ. ನಿಮ್ಗೆ ಯಾವ್ದು ಬಂದು ನೋಡಿಕೊಂಡು ನಿಮ್ಗೆ ಯಾವ್ದು ಇಲ್ಲಿ ಬಂದು ನೋಡಿ, ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ನನಗೆ ಇಷ್ಟ ಆಗಿದೆ ಅಂದರೆ ನಿಮ್ಗೆ ಇಷ್ಟ ಆಗ್ದಂಗೆ ಇರುತ್ತಾ, ಇಷ್ಟ ಆಗೇ ಆಗುತ್ತೆ ಇದ್ರೊಳಗಡೆ. ಈಗ ಬಂದು ನೋಡಿ, ಒಂದ್ಸತಿ ವಾಚ್ ಮಾಡಿ ನೋಡಿ. ಎಲ್ಲರೂ ವರ್ಷದಿಂದ ಮಾಡ್ತಿರೋದು, ಸುಮಾರು ಒಂದು 10 ವರ್ಷದಿಂದ ಇವರಿಗೆ ಎಕ್ಸ್ಪೀರಿಯನ್ಸ್ ಇದೆ ಈ ಫೀಲ್ಡಲ್ಲಿ. ಇದು ಬಂದ್ಬಿಟ್ಟು 2.5 ಅಡಿ ಗಣೇಶ, ಫುಲ್ಲು ಬಾಂಬೆ ಮಾಡಲ್ಲ. ಈಗ ನೀವು ನೋಡ್ತಿರ್ಬೋದು, ಫುಲ್ಲು ಮಣ್ಣಿನ ಗಣೇಶ ಇದು ಬ್ರೋ. ಈಗ ನಾನು ಸುಮಾರು ಸೈಡ್ ನೋಡಿದ್ದೀನಿ. ಈಗ ಒಬ್ಬೊಬ್ರು ಹೇಳ್ತಾರೆ, ಬೆಂಗಳೂರು ಸೈಡ್ ಎಲ್ಲ ನೋಡಿದ್ದೀನಿ, ಈಗ ಒಂದು ಗಣೇಶ ತಾಂಡ್ರೆ ಒಂದು ಚಿಕ್ಕ ಗೌರಿ ಫ್ರೀ ಕೊಡ್ತಾರೆ ಅಂತ. ನಿಮ್ಮ ಕಡೆ ಆ ಥರ ಏನಾರು ಆಫರ್ ಕೊಡ್ತೀರಾ ಸರ್? ಈಗ ಆ ಥರ ಫ್ರೀಯಾಗಿ ಕೊಡೋಕ್ಕೆ ನಾವು ಫುಲ್ಲು ವರ್ಕ್ ಮಾಡ್ತೀವಿ. ನಾವು ಸುಮ್ಮನೆ ಯಾವ ಥರ ಬೇಕೋ ಆ ಥರ ಪೇಂಟ್ ಮಾಡಲ್ಲ. ಸುಮ್ಮನೆ ನಾವು ಗೌರಿಗೆ ಮಿನಿಮಮ್ ಏನಿಲ್ಲ ಅಂದರೂ 1 ವಾರ ತಗೊತೀವಿ ಪೇಂಟ್ ಮಾಡೋಕ್ಕೆ. ಒಂದು ಗೌರಿ ಅಲ್ಲ, ಎಲ್ಲವೂ ಒಂದೇ ಸರಿ ಮಾಡ್ತೀವಿ. 1 ವಾರ ಟೈಮ್ ಹಿಡಿಯುತ್ತೆ. ಬಟ್ ನಮ್ಮ ಹತ್ರ ಗೌರಿ ನೀವು ಪೇಂಟ್ ಆದಮೇಲೆ ಬನ್ನಿ, ಯಾವ್ದು ಇರುತ್ತೆ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ಈಗ ಪೇಂಟ್ ಆಗಿರೋ ಇದಾವಲ್ವಾ? ಇಲ್ಲ ಬ್ರೋ, ನಾವಿನ್ನೂ ಅದಕ್ಕೆ ಇನ್ನೂ ಪೇಂಟ್ ಮಾಡಿಲ್ಲ. ಅದು ಗಣಪತಿ ಇದಾವೆ ಪೇಂಟ್ ಆಗಿರೋ ಚಿಕ್ಕವು ಇಲ್ಲ, ಚಿಕ್ಕವ್ಗೆ ಇನ್ನೂ ಪೇಂಟೇ ಸ್ಟಾರ್ಟ್ ಮಾಡಿಲ್ಲ, ಎಲ್ಲ ಹಿಂಗೆ ಇದಾವೆ. ಎಲ್ಲ ಈ ಥರ ಇನ್ನೂ ಪೇಂಟ್ ಆಗಲೇ ಈ ಥರ ಇದ್ದಾವೆ. ಬಟ್ ಅವು ಪೇಂಟ್ ಆದಮೇಲೆ ನೀವು ನೋಡಿ, ನಮ್ಮ ಹತ್ರ ಗೌರಿ ಏನು ಅಷ್ಟೊಂಥರ ಏನು ದುಬಾರಿ ಎಲ್ಲ ಏನಿಲ್ಲ. ನೀವು ಬಂದು ಸುಮ್ಮನೆ ರೇಟ್ ಕೇಳೋದು ಅಷ್ಟೇ ಶಾಕ್ ಆಗ್ತೀರ ಅಷ್ಟೇ. ಒಟ್ಟಲ್ಲಿ ಎಲ್ಲರ ಕಡೆಯಿಂದನೂ ಇಲ್ಲ ಸ್ವಲ್ಪ ಒಂದು 10% ಆಫ್ ಇರುತ್ತೆ. 10% ಸರ್, 10% ಆಫು, 15% ಆಫು, 20% ಆಫು, ಇವೆಲ್ಲ ಏನು ಹೇಳ್ಬೋದಲ್ಲ. ಇವೆಲ್ಲ ಮಾರ್ಕೆಟಲ್ಲಿ ಕ್ರಿಯೇಟ್ ಮಾಡೋ ಇದು. ಮಾರ್ಕೆಟಲ್ಲಿ ಏನಂದರೆ ಇದು ಅದೇನೋ ಅಂತಾರಲ್ಲ, ಸೇಲಿಂಗ್, ಅದು ಗಿಮಿಕ್. ಬಟ್ ನಾವು ಆ ಥರ ಎಲ್ಲ ಏನಿಲ್ಲ. ನಾವು ಸುಮ್ಮನೆ ಆ ಥರ ಹೇಳಿ, ಈಗ 20,000 ಇರುತ್ತೆ, ಅದಕ್ಕೆ ಇವರು 30,000 ಇಟ್ಬಿಟ್ಟು ತಿರುಗಿ 10% ಡಿಸ್ಕೌಂಟ್ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ? ಆ ಥರ ಮಾಡ್ತಾರೆ, ತುಂಬ ಜನ ಮಾಡ್ತಾರೆ, ನಾನು ನೋಡಿದ್ದೀನಿ. ಆ ಥರ ನಾವು ಮಾಡಲ್ಲ. ಯಾಕೆ ಅಂದರೆ ನಾವು ಹೇಳೋ ಪ್ರೈಸು ನಾವು ಫಸ್ಟ್. ಇಲ್ಲ ಬ್ರೋ, ಇವಾಗ ಏನು ಅಂದರೆ ಆ ಥರ ಗಾಸಿಪ್ ಸೆನ್ಸ್ಗೆ ಅಂದರೆ ಈಗ ಗಣೇಶ ಹಬ್ಬ ಆದಮೇಲೆ ಇನ್ನೇನು ತಗೋಬೇಕು ಗಣಪತಿ ಅಂತ ಪ್ರೈಸ್ ಕಮ್ಮಿ ಮಾಡೋರು ಇದ್ದಾರೆ. ನಾನು ಎಷ್ಟೋ ಸತಿ ಕೇಳಿದ್ದೀನಿ ಮತ್ತು ನೋಡಿದ್ದೀನಿ. ಹ್ಞೂ ಸರ್, ಅದು ಅಂತೂ ಸತ್ಯ, ಅದೇನು ಸುಳ್ಳಲ್ಲ. ಬಟ್ ಆದರೆ ನಾವು ಮಾಡಲ್ಲ. ನಾವು ಏನಂದರೆ ನಾವು ಜಾಸ್ತಿ ಏನು ಪ್ರೈಸ್ ಹಾಕಿಲ್ಲ. ನಾವು ಇದಕ್ಕೆ ಏನು ಇನ್ವೆಸ್ಟ್ ಮಾಡ್ತೀವಿ, ರೀಸನಬಲ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ ಹೊರಗಡೆ. ರೀಸನಬಲ್ ಪ್ರೈಸ್ಗಿಂತ ಅಂತ ಎಲ್ಲರೂ ರೀಸನಬಲ್ ಪ್ರೈಸ್ ಅಂತಾರೆ. ನಮ್ಮದು ರೀಸನಬಲ್ ಪ್ರೈಸ್ ಅಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ನಮ್ಮದು. ಯಾರು ಡೀಲರ್ ಕಡೆಯಿಂದ ಬರಬೇಡ್ರಿ, ನೀವೇ ಡೈರೆಕ್ಟ್ ಬಂದ್ಬಿಟ್ಟಿದ್ದೀವಿ ಹೊರಗಡೆ. ನಾವು ಯಾವುದೇ ಕಾರಣಕ್ಕೂ ಹೋಲ್ಸೇಲ್ ಕೊಡಲ್ಲ, ಡೈರೆಕ್ಟ್ ಕಸ್ಟಮರಿಗೆ ಕೊಡ್ತೀವಿ, ಡೀಲರಿಗೆ ಕೊಡ್ತಾ ಇಲ್ಲ. ಮತ್ತು
ನಾವು ಇವಾಗ ಬ್ರೋ ನಿಮ್ಗೆ 10 ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಕಸ್ಟಮರ್ ರೆಸ್ಪಾನ್ಸ್ ಹೆಂಗಿದೆ? ತುಂಬ ಚೆನ್ನಾಗಿದೆ, ಬರ್ತಿದ್ದಾರೆ. ಇವಾಗಲೂ ಬುಕ್ ಆಗಿದೆ, ಸ್ವಲ್ಪ ಗಣೇಶಗಳು ಬುಕ್ ಆಗಿದ್ದಾವೆ. ಮತ್ತು ಹೋಲ್ಸೇಲರ್ಸು ತುಂಬ ಜನ ಕೇಳ್ತಿದ್ದಾರೆ, ಬಟ್ ನಾನು ಕೊಡ್ತಾ ಇಲ್ಲ. ನಮ್ಮ ಜನರಿಗೆ ತಲುಪಬೇಕು ಅಂತ ಅಷ್ಟೇ. ನಮಗೂ ನಾವೆಲ್ಲ ಚಿಕ್ಕ ಹುಡುಗರಲ್ಲಿ ಆಡಿದೀವಲ್ಲ ದೇವ್ರುಗಳೇ, ಹಂಗೇನೆ. ಅದು ಈ ಗಣೇಶದ ನಾವು ಕಾಸ್ಟಿಂಗ್ ಹೆಂಗೆ ಮಾಡ್ತೀವಿ ಅಂತಂದರೆ, ನಾವು ಇದಕ್ಕೆ ಯಾವ ಥರ ರೇಟ್ ಹೇಳ್ತೀವಿ ಅಂತಂದರೆ, ಇದಕ್ಕೆ ಎಷ್ಟು ಖರ್ಚಾಗಿದೆ ನಮ್ಮ ಕಡೆಯಿಂದ, ಮತ್ತು ಇದಕ್ಕೆ ಏನೇನು ನಾವು ತಂದು ಹಾಕಿದ್ದೀವಿ, ಮತ್ತು ನಮ್ಗೆ ಇದಕ್ಕೆ ಎಷ್ಟು ಟೈಮ್ ಹಿಡ್ದೈತೆ, ಆ ಟೈಮಿಗೆ ಎಷ್ಟು ಅಮೌಂಟ್ ಆಗ್ತಿತ್ತು ಅಷ್ಟೇ. ಅಷ್ಟು ಬಿಟ್ಟರೆ ನಾವು ಇನ್ನೇನು ಈ ಡಿಮ್ಯಾಂಡಿಗೆ. ಇದು ಅಂದಾಜು ನನ್ನ ಪ್ರಕಾರ ಎಷ್ಟು ಪ್ರೈಸ್ ಗೊತ್ತಿಲ್ಲ. ಈಗ ಬೆಂಗಳೂರು ಸೈಡೆಲ್ಲ ಇದಕ್ಕೆ ಜಾಸ್ತಿ ಹೇಳ್ತಾರೆ, 10 ರಿಂದ 12 ಸಾವಿರ ಹೇಳ್ತಾರೆ. ಈ ಗಣೇಶ ಇದೆಯಲ್ಲ 10 ರಿಂದ 12 ಸಾವಿರ ಕೊಟ್ಟರೆ ಅದು ಕಡಿಮೆ ಅಂತ ತಿಳ್ಕೊಬೇಕು ಬೆಂಗಳೂರಲ್ಲಿ. ಬಟ್ ನಾವು ಅದಕ್ಕಿಂತ ಗೊತ್ತಾಯ್ತು ನಂಬರ್ ಹಾಕಿರ್ತೀನಿ ಇವ್ರುಗಳೇ. ಇವ್ರದ್ದು ಏನೇ ಇನ್ಫಾರ್ಮೇಶನ್ ಬೇಕಿದ್ರೆ ಇವ್ರಿಗೆ ಯಾವ ಪ್ರೈಸಲ್ಲಿ ಅಂತ ಅವ್ರಿಗೆ ಫೋನ್ ಮಾಡಿ ವಿಚಾರಿಸ್ಕೊಳ್ಳಿ. ಸೊ ಇದು ಅಗ್ಲೂ ಜಾಸ್ತಿ ಬರುತ್ತೆ. ಸುಮ್ಮನೆ ಒಬ್ಬೊಬ್ರು ಹೈಟ್ ಮ್ಯಾಟರ್. ಈಗ ಇದಕ್ಕೆ ಇದನ್ನ ಹಾಕಿಲ್ಲ, ಸ್ಟೂಲ್ ಹಾಕಿಲ್ಲ, ಇದಕ್ಕೆ ಸ್ಟೂಲ್ ಹಾಕಿಲ್ಲ. ಈ ಥರ ಇದೆ ನೋಡಿ, ಈಗ ಸ್ಟೂಲ್ ಹಾಕಿಲ್ಲ. ನಾವು ಪೇಂಟ್ ಮಾಡ್ಬೇಕಾದ್ರೆ ಸ್ಟೂಲ್ ಹಾಕ್ತೀವಿ. ಇವಾಗ ಏನಕ್ಕೆ ಸ್ಟೂಲ್ ಹಾಕಲ್ಲ ಅಂತಂದ್ರೆ, ಮರ ಹಸೇವಿದ್ದಾಗ ಫುಲ್ಲು ಇದಾಗ್ಬಿಡ್ತವೆ, ಏನೋ ಬೆಂಡ್ ಆಗ್ತವೆ. ಆ ಬೆಂಡ್ ಬಂದಾಗ ಗಣೇಶ ನೀರ್ ಬಿದ್ದಂಗೆ ಇದಾಗುತ್ತೆ ಅಂತ ನೀವ್ ಹೇಳ್ತಿರೋದು. ಈಗ ನೀರು ಡ್ರೈ ಆಗುತ್ತೆ, ಮರದಲ್ಲಿ ನೀರು ಡ್ರೈ ಆದಾಗ ಬೆಂಡ್ ಗೊತ್ತಾಯ್ತು, ಎಲ್ಲ ಒಟ್ಟು ಬಂದಂಗೆ ಪುಡಿ ಆದಂಗೆ ಆಗುತ್ತೆ. ಅದಕ್ಕೋಸ್ಕರ ಹಾಕಿಲ್ಲ ಅಷ್ಟೇ. ನಾನು ಹೇಳಲ್ಲ, ಇನ್ನೊಂದು ಪ್ರೊಸೆಸ್ ಇದೆಯಲ್ಲ, ಒಳಗಡೆ ಇಕ್ಕಿ ಒಂದು ಫೋಟೋ ತಗೊಳ್ಳಿ, ಆವಾಗ ನಿಮಗೆ ಗೊತ್ತಿದೆ. ಬ್ರೋ ಇನ್ನು ಪೇಂಟ್ ಆಗ್ಬೇಕಾದ್ರೆ ಸುಮಾರು ಇರಂಗಿದಾವೆ ನನಗೆ ಗೊತ್ತಿರೋ ಪ್ರಕಾರ. ತುಂಬ ಇದಾವೆ. ಇನ್ನೂ ಬರೀ 20 ಗಣೇಶ, 25 ಇವಾಗ ಸದ್ಯಕ್ಕೆ ಪೇಂಟ್ ಆಗಿರೋದು ಅವೆಲ್ಲ ಬುಕ್ ಆಗಿದಾವೆ. ಪೇಂಟ್ ಆಗಿರೋವು ಸ್ವಲ್ಪ ಬುಕ್ ಆಗಿದೆ ಅಷ್ಟೇ, ಎಲ್ಲ ಬುಕ್ ಆಗಿಲ್ಲ, ಸ್ವಲ್ಪ ಬುಕ್ ಆಗಿದೆ. ಏನಂದ್ರೆ ಈಗ ಕಸ್ಟಮರ್ಸ್ ನಮಗೆ ಜಾಸ್ತಿ ಅಂದ್ರೆ ನಿಮ್ 10 years ಇಂದ ಎಕ್ಸ್ಪೀರಿಯನ್ಸ್ ಇದ್ರೆ ಕಸ್ಟಮರ್ ಇದ್ದೇ ಇರ್ತಾರೆ. ನಿಮ್ಗೇನು ವಿಡಿಯೋ ಮಾಡ್ಸೋ ಇದ್ ಮಾಡ್ಬೇಕು ಅನ್ನೋದು ಏನಿಲ್ಲ. ನಾವೇನಂದ್ರೆ ನಮ್ಮ ಹುಡುಗರು ಹೇಳೋರೆ ಫ್ರೆಂಡ್ಶಿಪ್ ಅಲ್ಲಿ ಮಾಡ್ಬೇಕು ಅಂತ ಬಂದಿರೋದು ದೇವ್ರಿಗೆ. ನನ್ನ ಉದ್ದೇಶ ಏನು ಅಂತಂದ್ರೆ, ಈಗ ಆಮೇಲೆ ಕೆಲವು ಜನ ತಿಳ್ಕೊಂತೀರಾ ಇದು ಯಾವ್ದೇ ರೀತಿ ಪೇಯ್ಡ್ ಪ್ರಮೋಷನ್ ಅಲ್ಲ. ಆಮೇಲೆ ಅದನ್ನು ಹೇಳ್ತೀನಿ, ಇವ್ರು ದುಡ್ಡು ಕೊಟ್ಟು ನನಗೆ ಏನು ಹೇಳಿಸ್ತಿಲ್ಲ ರಿವ್ಯೂ. ಆಮೇಲೆ ದಯವಿಟ್ಟು ಆ ಥರ ಎಲ್ಲ ತಿಳ್ಕೊಳಕ್ ಹೋಗ್ಬೇಡಿ. ಎಷ್ಟೋ ಜನ ಯೂಟ್ಯೂಬಲ್ಲಿ ವಿಡಿಯೋ ಬರ್ತಿದಂಗೆ, ಇವ್ರು ದುಡ್ಡು ಕೊಟ್ಟು ಮಾಡ್ಸವ್ರೆ, ಅವ್ರೇನೋ ಹೇಳ್ತಾರೆ, ಇವ್ರೇನೋ ಹೇಳ್ತಾರೆ ಅನ್ನಂಗೆ ತಿಳ್ಕೊಂತಾರೆ. ಆ ಥರ ಅನ್ಕೊಳಕ್ಕೆ ಹೋಗ್ಬಿಡಿ. ನೀವು ಸುಮ್ಮನೆ ಜಸ್ಟ್ ವಿಸಿಟ್ ಮಾಡಿರಿ, ಮತ್ತು ನೀವೇ 10 ಜನ ಕೇಳ್ತೀರಾ. ನಾವು ಸುಮ್ಮನೆ ಕಡಿಮೆ ಕೊಡ್ತವ್ರೆ ಅಂತಂದರೆ, ಡ್ಯಾಮೇಜ್ ಗಣೇಶ ಅಥವಾ ಕ್ವಾಲಿಟಿ ಕಡಿಮೆ ಇರೋದು, ಕ್ವಾಲಿಟಿ ಪೇಂಟ್ ಇಲ್ದಿದ್ದು ಹೊಡೆದಿರೋದು, ನಂಬರ್ 1 ಕ್ವಾಲಿಟಿ. ನಮ್ಮ ಥರ ಪೇಂಟಿಂಗ್ ಇಲ್ಲೆಲ್ಲೂ ಸಿಗೋದಿಲ್ಲ ಅಂದ್ಕೊಂಡ್ರಿ. ನೋಡಿ ಆ ಥರ ಕ್ವಾಲಿಟಿ ಪೇಂಟಿಂಗು, ಕ್ವಾಲಿಟಿ ಗಣೇಶ ಮತ್ತು ಡಿಸೈನ್ ಗಣೇಶ, ಅದು ಅಷ್ಟು ಪ್ರೈಸಲ್ಲಿ ಕೊಡ್ತವ್ರೆ ಅಂದರೆ ಅದು ಯಾವುದೇ ಕಾರಣಕ್ಕೂ ಕೊಡೋಕ್ಕಾಗಲ್ಲ. ಇಲ್ಲಿ ಯಾರೂ ಕೊಡೋಕ್ಕಾಗಲ್ಲ ಆ ಪ್ರೈಸ್ಗೆ. ನಿಮ್ಮ ಶಾಪ್ ನೇಮ್ ಏನಬ್ರು? ನಮ್ಮದು ನಂಬಿಕೆ ಕ್ಲೇರ್ಸ್ ಅಂತ. ಇದು ದಂಡಿನಶಿವದಲ್ಲಿ ಲೊಕೇಟ್ ಆಗಿರೋದು, ಮೇನ್ ಗೋಡೌನು. ಮತ್ತು ಸುಂಕುತ್ಕಟ್ಟಲ್ಲಿ ನಾವು ಪ್ರತಿ ವರ್ಷವೂ ಸ್ಟಾಲ್ ಆಗ್ತಾಯಿದ್ದೀವಿ, ಅಂದರೆ ಅಂಗಡಿ ಆಗ್ತಾಯಿದ್ದೀವಿ. ಇಲ್ಲಿ ಮಾಡಿದ್ದವು ತೊಗೊಂಡೋಗಿ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ, ಅಲ್ಲಿ ಇರ್ತೀವಿ. ಸೊ ಅಲ್ಲೂ ಕೂಡ ಕಸ್ಟಮರ್ಸ್ ಬಂದು ತೊಗೊಂಡೋಗ್ತಾರೆ. ಅದು ಆಗಸ್ಟ್ 1ನೇ ತಾರೀಕಿಂದ ನಾವು ಅಲ್ಲಿ ಸ್ಟಾಲ್ ಓಪನ್ ಆಗಿರುತ್ತೆ. ಈ ಪೇಂಟ್ ಮಾಡ್ತಿದ್ದಂಗೆ ಅಲ್ಲಿಗೆ ಹೋಗ್ತೇವೆ. ಅಂದ್ರೆ ಇಲ್ಲೂ ಇರ್ತವೆ, ಇಲ್ಲಿ ಲೋಕಲ್ ಲೈಟ್ಸ್ಗೆ. ಇಲ್ಲಿಂದು ಏನು ಸಮಸ್ಯೆ ಅಂದರೆ, ಇಲ್ಲಿ ಜಾಸ್ತಿ ಇನ್ನೊಂದು ಗಣೇಶ ಬರುತ್ತೆ. ನಮ್ಮ ಊರ ಕಡೆ ಮಾಡೋದು ಮಾಮೂಲಿ ಶೈಲಿ ಬರುತ್ತೆ, ಆ ಥರ ಗಣೇಶ ಜಾಸ್ತಿ ಈ ಕಡೆ ಮೂವ್ ಆಗುತ್ತೆ. ಅದಕ್ಕೋಸ್ಕರ ಅವನ್ನ ಮಾತ್ರ ಇಲ್ಲಿ ಇಟ್ಕೊತೀವಿ. ಈ ಥರ ಗಣೇಶಗಳು ಫುಲ್ಲು ಎಲ್ಲ ಬೆಂಗಳೂರಲ್ಲಿ ಇರ್ತವೆ. ಈಗ ಸಿಟಿ ಸೈಡ್ ಇಷ್ಟಪಡೋರೆ ಬೇರೆ ಥರ, ಹಳ್ಳಿ ಸೈಡ್ ಇಷ್ಟಪಡೋರೆ ಬೇರೆ ಥರ. ಅದಕ್ಕೋಸ್ಕರ ಇಲ್ಲಿಗೆ ಯಾವ ಥರ ಬೇಕೋ ಆ ಥರ ಮಡಿಕೊಂತೀವಿ. ಮತ್ತು ತುಂಬ ಜನ ಈಗಿನ ಜನ್ರೇಷನು ಈ ಥರ ಇಷ್ಟಪಡ್ತಿದ್ದಾರೆ. ಬಾಂಬೆ ಗಣೇಶ ಆಗಿರ್ಬೋದು, ಎಲ್ಲ ಪೇಂಟಿಂಗ್ ಎಲ್ಲ ಇಷ್ಟಪಡ್ತಿದ್ದಾರೆ. ಸೊ ಅವರು ಏನಾದ್ರು ಗಣೇಶ ಬೇಕು ನಾರ್ಮಲ್ ಆಗಿ ಎಲ್ಲ ಕ್ಲೋಸ್ ಮಾಡ್ಬಿಟ್ಟವ್ರೆಲ್ಲ, ಮಳೆಗೆ ಜಾಗ ಇಲ್ಲ ನಮಗೆ. ಅದಕ್ಕೋಸ್ಕರ ಈಚೆ ಕಡೆ ಮಾಡಿ ಅಲ್ಲೆಲ್ಲ ವರ್ಕ್ ನಡೀತಾ ಇದ್ದಾರೆ, ಇವರು ಮಜಾರು ವರ್ಕ್ ಮಾಡ್ತಾ ಇದ್ದಾರೆ ನೋಡಿ. ನಾವು ಮನೆಯವರೇ ಮಾಡೋದು, ಯಾವುದೇ ಕಾರಣಕ್ಕೆ ಯಾರು ಲೇಬರ್ಸು ಆ ಥರ ಇಲ್ಲ, ಏನಿಲ್ಲ. ಅದಕ್ಕೋಸ್ಕರ ನಿಮಗೆ ಕಡಿಮೆ ಪ್ರೈಸ್ ಬೀಳೋದಷ್ಟೇ. ಲೇಬರ್ಸ್ ಕರೆದು ಮಾಡ್ತೀನಿ ಅಂದರೆ ಜಾಸ್ತಿ ಆಗುತ್ತೆ. ಫೈನಲಿ ಏನು ಹೇಳೋದು ಅಂತಂದರೆ, ದಯವಿಟ್ಟು ನಮ್ಮ ಹತ್ರ ಗಣೇಶ ತಗೊಳ್ಳಿ ಅನ್ನೋ ಪರವಾಗಿಲ್ಲ, ದಯವಿಟ್ಟು ಮಣ್ಣಿನ ಗಣೇಶ ತಗೊಳ್ಳಿ. ನಾನು ಹೇಳೋದು ಅದೇ, ಯಾಕೆಂದರೆ ಈಗ ಪೇಂಟ್ ಆಗಿರೋ ಗಣೇಶನ ತಗೊಂಡೋಗಿ ಬಿಟ್ರೆ ಏನಾದರೂ ಕೆಮಿಕಲ್ ಆಗುತ್ತೆ ಅಂತ
ನ್ಯೂಸ್ ಇದೆ ಸ್ಪ್ರೆಡ್. ಪೇಂಟಲ್ಲೂ ಎಕೋ ಫ್ರೆಂಡ್ಲಿ ಮಾಡ್ತಿದ್ದಾರೆ, ಅದರಲ್ಲೂ ಕೆಮಿಕಲ್ಸ್ ಇರುತ್ತೆ ಬಟ್ ಸ್ವಲ್ಪ ಅಷ್ಟೊಂಥರ ಫಸ್ಟ್ ಇದೆಯಷ್ಟು ಜಾಸ್ತಿ ಇದೆ. POP ಗಣೇಶ ದಯವಿಟ್ಟು POP ಇದ್ರೆ ಏನು ಡೇಂಜರ್ ಬ್ರೋ? POP ಇದ್ರೆ ಈಗ ನಾನು ತಗೊಂಡೋಗಿ, ಈಗ ನಾನೇ ಅನ್ಕೊಳ್ಳಿ, ನಾನೇ ಒಬ್ಬ ಮಂಡಲದನೋ ಅಥವಾ ಒಂದು ಊರನ್ನು ತಗೊಂಡೋಗಿ ಇಕ್ತೀನಿ ಗಣೇಶನ, ಅದನ್ನ ನಮ್ಮ ಮೊಮ್ಮಕ್ಳಿಗೂ ಕೂಡ ತಿರ್ಗಾ ತಗೊಂಬಂದು ಅದೇ ಗಣೇಶನ ಇಕ್ತಾರೆ, ಒಂದು ಚೂರು ಕರಗಿರಲ್ಲ, ಪೇಂಟು ಕೂಡ ಹೋಗಿರಲ್ಲ. ಅಂದ್ರೆ ಕರಗಲ್ಲ ಬೇಗ ಅಂತ POP ಆದ್ರೆ? ಬೇಗ ಅಲ್ಲ, ಕರಗದೇ ಇಲ್ಲ. ಸುಮಾರು ನಮ್ದೇನು ಅಂದ್ರೆ ಅವಾಗಿಂದ ಹುಡುಗರು ಕ್ರೇಜ್. ಈಗ ನಾವು ನೀವು ಚಿಕ್ಕ ಹುಡುಗರಿಂದನೂ ನಮಗೆ ಕ್ರೇಜ್ ಊರಲ್ಲಿ ಗಣಪತಿ ಹಬ್ಬ ಕರೆಕ್ಟಾ? ದಯವಿಟ್ಟು ಎಷ್ಟು ಚಿಕ್ಕ ದರ ಇಟ್ಕೊಳ್ಳಿ, ದೊಡ್ಡ ದರ ಇಟ್ಕೊಳ್ಳಿ. ಮಣ್ಣಿನ ಗಣೇಶ ಎಲ್ಲ ನಾವು ದೊಡ್ಡದು ಮಾಡ್ಕೊಡ್ತೀವಿ, ಏನು ಒಂದು 10 ಅಡಿ ತನಕ ಮಾಡ್ಕೊಡ್ತೀವಿ. ಫಸ್ಟ್ ಹೇಳಿದ್ರೆ 10 ಅಡಿ ತನಕ ಮಾಡ್ಕೊಡ್ತೀವಿ. ಇವಾಗ ಹೇಳಿದ್ರೆ ಆಗಲ್ಲ ಬಿಡಿ ದೇವ್ರುಗಳೇ, ಇವಾಗ ಹೇಳಿದ್ರೆ ಆಗಲ್ಲ, 10 ಅಡಿ ತನಕ ನಾವು ಮಾಡ್ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಹೇಳಿದ್ರೆ ನಾವು ಮಾಡ್ಕೊಡ್ತೀವಿ. ಬಟ್ ದಯವಿಟ್ಟು POP ಗಣೇಶ ಇಡಬೇಡಿ, ಅದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಪರಿಸರ ಹಾಳು ಮಾಡಬೇಡಿ, ಪರಿಸರ ಹಾಳಾದರೆ ನಾವೇ ಹಾಳಾಗ್ಬೋದು ಅಷ್ಟೇ. ಅದಂತೂ ಪಕ್ಕ, ನೀವು ಹೇಳಿದ 100ಕ್ಕೆ 100%. ನಾನು ಸುಮಾರು ಹೋದ ವರ್ಷ ಆಚೆ ವರ್ಷ ಎಲ್ಲ ನ್ಯೂಸ್ಗಳಲ್ಲಿ ನೋಡಿದ್ದೀನಿ. ನೀವು ಗಣೇಶ ವಿಸರ್ಜನೆ ಮಾಡಾದ್ಮೇಲೆ ಗಣೇಶ ಇಟ್ಟಿರ್ತೀರ, POP ಗಣೇಶ ಇಟ್ಟಿರ್ತೀರ, ಬಿಟ್ಟಾದ್ಮೇಲೆ ಹೋಗಿ ನೋಡಿ. ಆ ಬೆಂಗಳೂರಲ್ಲೆಲ್ಲ ನೋಡೋಕೆ ಹೋಗಲ್ಲ, ಯಾಕೆಂದ್ರೆ ಅವ್ರಿಗೆ ಜೀವನ ಶೈಲಿ ಮತ್ತು ಅವರು ಅಲ್ಲೇ ನನಗೆ ಸರಿಯಾಗಿರುತ್ತೆ, ಎಲ್ಲ ಫುಲ್ಲು ತೊಡಿಕೊಂಡಿರ್ತಾರೆ. ಅವ್ರದ್ದಿಲ್ಲ ಪಾರ್ಕಿಗೆ ಹೋಗಿ ಅಲ್ಲೆಲ್ಲ ನೋಡೋಕ್ಕೆ ಅಷ್ಟು ಟೈಮ್ ಇರಲ್ಲ. ಆಮೇಲೆ ಬೆಂಗಳೂರು ಸೈಡ್ ಏನು ಮಾಡ್ತಾರೆ, ಕೆಲವು ಜನ ಬಕೆಟಲ್ಲಿ ಇಲ್ಲ ಡ್ರಮ್ಮಲ್ಲಿ ಅಲ್ಲೇ ಬಿಟ್ಬಿಡ್ತಾರೆ ಚಿಕ್ಕ POP ಏನು ಮಾಡೋಕ್ಕಾಗಲ್ಲ, ಕರಗಲ್ವಲ್ಲ. ಆಮೇಲೆ ಇದು ಊರ ಕಡೆ ಇಟ್ಬಿಟ್ರಂತೂ ಫುಲ್ಲು POP ಆ ಕೆರೆಯಲ್ಲಿ ನೀರು ಖಾಲಿ ಆದಾಗಲೂ ಹಂಗೇ ಇರುತ್ತೆ ಗಣೇಶ, ನಿಮ್ಗೆ ಹಂಗೆ ಕಾಣಿಸ್ತಾ ಇರುತ್ತೆ ನೋಡಿ ಬ್ರೋ. ಇಲ್ಲಿ ಅವರ ಅಣ್ಣ, ನಿಮ್ಮ ಹೆಸರು? ಬ್ರೋ ರೂಪೇಶ್ ಅಂತ. ರೂಪೇಶ್, ಇವಾಗ ನಿಮಗೆ ಎಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ ಇದು ಬ್ರೋ? ಸರ್ 10 ಇಯರ್ಸಿಂದ ವರ್ಕ್ ಮಾಡ್ತಾಯಿದ್ದೀವಿ. ಹಾಂ, ನಿಮ್ಮ ಪ್ರಕಾರ ರೆಸ್ಪಾನ್ಸ್ ಹೆಂಗಿದೆ ಕಸ್ಟಮರ್ದು? ಸರ್ ಚೆನ್ನಾಗಿ ಬಂದಿದೆ, ಕಸ್ಟಮರ್ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ಅಲ್ಲ, ಇಲ್ಲಿ ಊರ ಕಡೆ ಮೇಲೆ ಇನ್ನೊಂದು 13-15 ಡೇಸ್ ಒಳಗೆ ಬಂದರೆ ಗಣಪತಿಗಳು ಸಿಗ್ತವೆ, ಇಲ್ಲಾಂದರೆ ಇಲ್ಲ ಓಡ್ ವರ್ಷ ಸಿಗ್ತವೆ ಅಷ್ಟೇ. ಎಲ್ಲ ನೀವು ಲೇಬರ್ಸು ಈಗ ವಿಡಿಯೋದಲ್ಲಿ ಮಾಡ್ತಿರೋದಂತ ಸುಳ್ಳೇನಲ್ಲ ತಾನೇ ಇದು? ನೀವೇ ಮಾಡೋದು? ನಾವೇ ಮಾಡೋದು, ಲೇಬರ್ಸ್ ಯಾರನ್ನೂ ಕರ್ಸಲ್ಲ? ಇಲ್ಲ ಸರ್, ನಾವೇ ಮಾಡೋದು. ನಮ್ಮ ಫ್ಯಾಮಿಲಿ ಮಾತ್ರ ವರ್ಕ್ ಮಾಡೋದು, ಬೇರೆ ಯಾರು ಲೇಬರ್ಸ್ ಕೆಲಸ ಮಾಡಿಸಲ್ಲ. ಇದು ಕೆಮಿಕಲ್ ಫ್ರೀ ತಾನೇ ಒಟ್ಟಿನಲ್ಲಿ? ಯಾವುದು ಕೆಮಿಕಲ್ ಫ್ರೀ ಅಂತ ಹೇಳೋಕ್ಕಾಗಲ್ಲ, ಕೆಮಿಕಲ್ ಇರುತ್ತೆ ಬಟ್ ಆದರೆ ಸ್ವಲ್ಪ ಮಟ್ಟಿಗೆ ಇರುತ್ತೆ. ಬೇರೆಯವರೆಲ್ಲ ಸುಮ್ಮನೆ ಎಕೋ ಫ್ರೆಂಡ್ಲಿ ಅಂತ ಹೇಳ್ತಾರೆ, ಬಟ್ ನಾನೇ ಹೇಳ್ತಿದ್ದೀನಿ ಸ್ವಲ್ಪ ಕೆಮಿಕಲ್ ಇರುತ್ತೆ. ಯಾವುದೇ ಹಿಂದಿರೋ ಯಾವ ಇನ್ನೂ ಪೇಂಟ್ ಆಗಿಲ್ಲ ಬ್ರೋ, ಇಷ್ಟೇ ಪೇಂಟ್ ಆಗಿ. ಅದು ಒಂದು ಹೊಸ ಡಿಸೈನ್, ಅದು ಫುಲ್ ಆರ್ಚ್ ಬರುತ್ತೆ ಹಿಂದ್ಗಡೆ, ಇದು ಇದಿರಂಗೈತಲ್ವ ಬ್ರೋ, ಲೆಂತ್ ಮತ್ತೆ ಇಡ್ತೆ ಎಲ್ಲ. ಅದು ಹಿಂದ್ಗಡೆ ಪ್ರಬಳೆ ಬರುತ್ತೆ, ಹಿಂದ್ಗಡೆ ಇನ್ನೂ ಹೈಟ್ ಬರುತ್ತಾ ಇಲ್ಲ ಅಷ್ಟೇನಾ? ಇನ್ನೂ ಹೈಟ್ ಬರುತ್ತೆ. ತುಂಬ ಜನ ಇದನ್ನ POP ಗಣೇಶ ಅಂತಾರೆ. ಸೊ ನಮ್ಮಲ್ಲಿ ಎಷ್ಟು ಅಡಿ ಇದೆ ಇದು? 6ರಿಂದ 6 ಅಡಿ ಬರುತ್ತೆ. ಇದು ಎಲ್ಲಾದರೂ ನೀವು ನಮ್ಮ ಹತ್ರ ಯಾವುದಾರ ಗಣೇಶ ತಗೊಳ್ಳಿ, ನಮ್ಮ ಹತ್ರ ಯಾವುದೇ ಗಣೇಶ ತಗೊಂಡು ಅದರಲ್ಲಿ ಒಂದೇ ಸ್ವಾಮಿಯವ್ರ ಭಾಗ ಏನಾದರೂ ಆಗಲಿ, ಕೈಯಾಗಲಿ ಏನಾರಾಗಲಿ ಒಂದು ಭಾಗ ನೀವು ನೀರು ಬಿಟ್ಟಾಗ ಉಳ್ಕೊಂಡ್ರೆ ನಮ್ಮ ಕಡೆಯಿಂದ 3 ಲಕ್ಷ ಕೊಡ್ತೀವಿ. ಅದನ್ನು ತಂದು ತೋರಿಸ್ಬೇಕು. ಯಾವ ಟೈಪ್ ನೀವು ಹೇಳ್ತಾರಲ್ಲ ಅರ್ಥ ಆಗ್ತಿದೆ. ಈಗ ಇದನ್ನ ವಿಸರ್ಜನೆ ಮಾಡ್ತೀವಿ ಗಣೇಶ ಹಬ್ಬ ಆದಮೇಲೆ, ಅದರಲ್ಲಿ POP ಆದ್ರೆ ಉಳ್ಕೊಂಡ್ಬಿಡ್ತದೆ. ಈಗ ಕರಗಲ್ಲ ಅಂತ ನೀವು ಹೇಳ್ತಿರೋದು, ಇದಾದ್ರೆ ಬೇಗ ಕರಗುತ್ತೆ ಅಂತ ನೀವು ಹೇಳ್ತಿರೋದು. ಅರ್ಧ ಗಂಟೆ ಸಾಕು ಇಷ್ಟು ಗಣೇಶ ಕರಗೋಕೆ, ಅರ್ಧ ಗಂಟೆ. POP ಆದ್ರೆ ಮಣ್ಣಿಗಾದ್ರೆ ಒಂದು 2 ದಿನ ಬೇಕು ಅಂತ ಜನ, ಅರ್ಧ ಗಂಟೆ ಸಾಕು. ನ್ಯೂಸಲ್ಲಿ ನೋಡೋ ಪ್ರಕಾರ ನಾನೇನು ಎಕ್ಸ್ಪೀರಿಯನ್ಸ್. ಒಂದೊಂದು ಮಣ್ಣು ಒಂದೊಂದು ಥರ ಇರುತ್ತೆ. ಒಂದೊಂದು ಮಣ್ಣು ಎರೆಮಣ್ಣೆ ತಾನೇ ಇದು? ಇಲ್ಲ ಈ ಜೇಡಿ ಮಣ್ಣಲ್ಲಿ ಮಾಡಿರೋದು, ಜೇಡಿ ಮಣ್ಣಲ್ಲಿ ಮಾಡಿರೋದು. ಒಂದೊಂದು ಮಣ್ಣು ಒಂದೊಂದು ಫುಲ್ಲು ಹೆವಿ ಸ್ಟ್ರಾಂಗ್ ಇರ್ತದೆ, ಅದು ಲೇಟಾಗಿ ಒಂಚೂರು ಬರುತ್ತೆ. ಒಂದೊಂದು ಮಣ್ಣು ಸುಮ್ಮನೆ ನೀರಿಗೆ ತೋರಿಸಿದಂಗೆ ಹೊರಗೋಗುತ್ತೆ. ಮಣ್ಣು ಸ್ಟ್ರೆಂತ್ ಹೆಂಗಿರುತ್ತೆ ಆ ಥರ ನೀರಿಗೆ ಬಿದ್ದಿದಂಗೆ ಕರ್ಗೋಗುತ್ತೆ. ಅಕಸ್ಮಾತ್ ಈ ಸ್ವಾಮಿಯವ್ರದ್ದು ಒಂದೇ ಒಂದು ಭಾಗ ಯಾವುದಾದ್ರೂ ಆಯಿತು, ಪೂರ್ತಿ ಯಾರು ಆಯಿತು, ಒಂದೊಂದು ಚಿಕ್ಕ ಭಾಗ ಉಳ್ಕೊಂಡ್ರು ಅದೇನಾರ ನಮಗೆ ತಂದು ತೋರಿಸಿದ್ರೆ. ನೀವು ಹೇಳ್ತೀರಾ ಇವಾಗ ನಾವು ತಂದು ತೋರಿಸಿದ್ರೆ ನಿಮ್ಗೆ ಪ್ರೈಸ್, ಈಗ ನೀರಿಗೆ ಬಿಟ್ಮೇಲೆ ಯಾರು ಬ್ರೋ ಈಗ ನೀವೇ ಆದ್ರೂ ಹೋಗಿ ನೋಡಲ್ಲ. ಇಲ್ಲ, ಇವಾಗ ಊರ್ ಮುಂದೆ ಕೆರೆ ಅಥವಾ ಊರ್ ಮುಂದೆ ನೀರ್ ಖಾಲಿ ಆಗ್ಬೇಕು, ಈಗ ಬರಗಾಲ ಬಂದು ಖಾಲಿ ಆಗ್ಬೇಕು ಅಂತ ಟೈಮ್ ಗೊತ್ತಾಗುತ್ತೆ. ಕೆರೆ ಒಳಗೆ ಮುಳ್ಗಿ ಯಾರು ನೋಡ್ತಾರೆ? ಯಾರು ನೋಡಲ್ಲ. ಒಂದೊಂದು ಗಣೇಶ ಕೈಗಳು ಕೇಳ್ತವೆ. ಈಗ ಗಣೇಶ POP ಗಣೇಶ ಒಂದೊಂದು ಕೈಗಳು ಮುರಿದಾಗ ಕರಗಲ್ಲ. ಆ ಥರ ಬಂದರೂ ಕೂಡ ಇದು ಮಾಡ್ತೀವಿ. ಅಥವಾ ಚಿಕ್ಕ ಗಣೇಶ ಇರ್ತಾವಲ್ಲ, ಚಿಕ್ಕ ಗಣೇಶನೂ ಅಷ್ಟೇ. ಅಕಸ್ಮಾತ್ ಏನಾರ ನಿಮ್ಮ ಗಣೇಶ ಉಳ್ಕೊಂತು ಅಂದರೆ 3 ಲಕ್ಷ ರೂಪಾಯಿ ತಗೊಂಬನ್ನಿ ನಾನು ಕೊಡ್ತೀನಿ.
ಓಪನ್ ಚಾಲೆಂಜ್ ನಾನು ಯಾರು ಹೇಳಿರೋದು ನೋಡೇ ಇಲ್ಲ. ಓಪನ್ ಚಾಲೆಂಜ್ ಅಮೌಂಟ್ ಅದು 3 ಲಕ್ಷ ದೇವ್ರಿಲ್ಲ. ಯಾರು ಹೇಳಿರೋದು ನಾನು ಇದುವರೆಗೂ ಯಾವ ನ್ಯೂಸ್ ಚಾನಲ್ ಅದು ನೋಡಿಲ್ಲ ದೇವ್ರಿಗೆ. ನಿಮ್ಗೆ ಎಷ್ಟು ರೂಪಾಯಿ ದರ ಗಣೇಶ ಅಂದ್ರೆ 100 ರೂಪಾಯಿಂದ ಹಿಡ್ಬಿಟ್ಟು ನಿಮ್ಗೆ ಎಷ್ಟು ದರ ಗಣೇಶ ತಗೊಂಡಿರಿ ಅದು ಒಂದೇ ಒಂದು ಭಾಗ ಮಿತ್ತು ಅಂದ್ರೆ 3 ಲಕ್ಷ ಕೊಡ್ತೀನಿ. ಓಪನ್ ಚಾಲೆಂಜು POP ಗಣೇಶ ಅದನ್ನಕ್ಕೆ ಹೋಗ್ಬಿಡಿ. ದಯವಿಟ್ಟು ಮಣ್ಣಿನ ಗಣೇಶಕ್ಕೆ ಸಪೋರ್ಟ್ ಮಾಡಿ. ನಾವು ಇನ್ನೂ ಪೇಂಟ್ ಆಗಿಲ್ಲ, ಎಲ್ಲ ಪೇಂಟ್ ಆಗ್ಬೇಕು. ಇದು ತೀರಾ ಚಿಕ್ಕದಲ್ವಾ ಗೋರಿ? ಇನ್ನೂ ಚಿಕ್ಕದಿದೆ, ಇದಕ್ಕಿಂತ ಚಿಕ್ಕ ಗೌರಿ ಇದೆ. ಇಷ್ಟೇ ಉದ್ದ ಗೌರಿ ಸಿಗುತ್ತೆ. ಗೌರಿ ಇದಕ್ಕಿಂತ ಎಷ್ಟಾಯ್ತು ಮಾಡ್ತೀರಾ ಬ್ರೋ ಗೌರಿ ನೀವು? ಇಲ್ಲಿಂದ ಹಿಡಿದ್ಬಿಟ್ಟು ಒಂದು 2-2.5 ಅಡಿ ತನಕ ಗೌರಿ ಮಾಡ್ತೀವಿ. ಈಗ ಒಂದೊಂದು ಊರ್ ಕಡೆ ಬೇರೆ ತರ ಸಂಪ್ರದಾಯ ಇರುತ್ತೆ. ಗಣೇಶನ್ ಚಿಕ್ಕದಿಕ್ಬಿಟ್ಟು ಗೌರಿನ ದೊಡ್ಡದಿಕ್ತಾರೆ. ಆ ತರ ನೀವು ಯಾರಿಗಾರ ಕೊಟ್ಟಿರೋದುಂಟಾ? ಆ ತರ ನಾವೇನು ಕೊಟ್ಟಿಲ್ಲ. ಆ ತರ ಏನು ಕೊಟ್ಟಿಲ್ಲ. ನಾವು ಗಣೇಶ ದೊಡ್ಡದು ಅವ್ರೇನಾದ್ರು ಆರ್ಡರ್ ಕೊಟ್ರೆ ಆರ್ಡರ್ ಒಂದ್ 4 ತಿಂಗಳು 5 ತಿಂಗಳು ಮುಂಚೆ 5 ತಿಂಗಳು ಬೇಡ 2 ತಿಂಗಳು ಮುಂಚೆನೆ ಹೇಳಿದ್ರು ನಾವು ಮಾಡ್ಕೊತೀವಿ. 2-2.5 ತಿಂಗಳು ಮುಂಚೆ ಹೇಳಿದ್ವಿ. ಅದು ತೀರಾ ದೊಡ್ಡ ಗೌರಿ ಅದು. ಅದಕ್ಕಿಂತ ದೊಡ್ಡದು ಅದೇ ತೋರ್ಸೋಣ ಕೈ ಬರೋದು. ಸೊ ಇದು ಬಾಲ್ ಗಣೇಶ್ ಮನೇಲಿ ಇಡೋಕೆ. ಬಾಲ ಗಣೇಶ್ ಇದು ಗಣೇಶ ಚಿಕ್ಕವನಿದ್ದಾಗ ಆ ಥರ ಕಾನ್ಸೆಪ್ಟ್. ಇದು ತಾವರೆ ಹೂವು ಮೇಲೆ ಕೂತಿರೋದು ಫುಲ್ಲು. ಇದು ಪೇಂಟ್ ಆದ್ಮೇಲೆ ನೀಟಾಗಿ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ. ಪೇಂಟ್ ಮಣ್ಣಿನ ಗಣೇಶ ಆ ಥರ ಯಾವ ಥರ ಅಂದ್ರೆ ಫುಲ್ ಪೇಂಟ್ ಆದಾಗಲೇ ನಿಮ್ಗೆ ಗೊತ್ತಾಗೋದು. ಅಲ್ಲಿ ಈಗಲೇ ಗೊತ್ತಾಗಲ್ಲ. ಇದು ಏನೋ ಒಂಥರ ಇದು ತರ ಕಾಣ್ತಿದೆ. ಇಲ್ಲಿ ಫುಲ್ಲು ಇಲ್ಲಿ ಕಮಲ ತಾವರೆ ಹೂ ಮೇಲೆ ಕೂತಿರೋದು ಇದು. ಅದೇ ಅದು ಪೇಂಟ್ ಆದಾಗ ನೀಟಾಗಿ ಕಾಣುತ್ತೆ. ಪೇಂಟ್ ಮಾಡಕ್ಕಿನ್ನ ಎಷ್ಟು ದಿನ ಬೇಕಾಗುತ್ತೆ ಇದು? ಪೇಂಟ್ ಮಾಡಕ್ಕೆ ಇನ್ನೂ ಒಂದು 20 ದಿವಸ ಹತ್ತತ್ರ. ಅಂದ್ರೆ ಅಷ್ಟೊತ್ತಿಗೆ ವಿಡಿಯೋ ಎಲ್ಲ ಪೋಸ್ಟ್ ಆಗಿ ನೀವೆಲ್ಲ ನೋಡ್ತಿರ್ತೀರದು ಅವ್ರಿಗೆ. ಇದು ಇಲ್ಲಿ ಮೇಲೆ ಕೂತಿರೋದು. ಇನ್ನೂ 1 ತಿಂಗಳಾಗುತ್ತಂತೆ ಅವ್ರಿಗೆ ವರ್ಕ್ ನೋಡಿದ್ರಲ್ಲ ಅಲ್ಲಿ ಎಷ್ಟಿದಾವೆ ಅಂತ. ಬ್ರೋ ಎಷ್ಟಿದಾವೆ ಬ್ರೋ ಗೋಡನಲ್ಲಿ? ಅಂದಾಜು ಒಂದು 100-120 ಗಣೇಶಗಳು ಇದ್ದಾವೆ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀವಿ ಅಷ್ಟೇ. ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ. ಹಂಗೆ ಲೊಕೇಶನ್ ಇದೆಯಾ ನಿಮ್ದು ಅಂಗಡಿದು? ಈಗ ವಾಟ್ಸಪ್ಪಲ್ಲಿ ಆಯಿಂದ ಕಳಿಸಿದಂಗೆ ನಿಮ್ಗೆ ಲೊಕೇಶನ್ ಬಂದ್ಬಿಡುತ್ತೆ. ದಂಡೀಶ್ವರ ಆನ್ ದ ವೇ ರಾಮನಹಳ್ಳಿ ರೋಡ್, ತುರುವೇಕೆರೆ ಸೈಡ್, ಚಾರ್ಗಳಿ ಕೆರೆ. ಇದು ದಂಡೀಶ್ವರ ಮತ್ತು ದಂಡೀಶ್ವರ ತುರುವೇಕೆರೆ ರೋಡು ಮೇನ್ ರೋಡ್ ಇದು. ಇಲ್ಲಿ ಚಾರ್ಗಳಿ ಕೆರೆ ಮೇಲೆ ಹೋಗೋದು ರೋಡು. ದೇವರುಗಳ ಜಾಗ. ಫುಲ್ಲು ಇದೆಲ್ಲ ಇರುತ್ತೆ ಗೋಡನ್ ನೋಡಿ. ಎಲ್ಲ ಎಷ್ಟು ನೀಟಾಗಿ ಕಾಣಿಸ್ತಿದೆ. ಪೇಂಟ್ ಆಗಿರೋ ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಿರೋದು ದೇವ್ರುಗಳು. ನೋಡಿ ದೇವ್ರುಗಳೇ, ಈ ಗಣಪತಿ ಎಷ್ಟು ಚೆನ್ನಾಗಿದೆ ಅಂತ ಬ್ರೋ. ಇದ್ರದ್ದು ಏನಂತ ಇದಕ್ಕೆ? ಇದು ಈಗ ಗಣೇಶನ ಬಾಡಿ ಆನೆ ತಲೆ. ಗಣೇಶನ ಬಾಡಿ ಆನೆ ತಲೆ ಇಕ್ಕಿದ್ರೆ ಸೊ ಅದಕ್ಕೆ ಅದು ಕೂಡ್ಕೊಬೇಕಾದ್ರೆ ಯಾವ ಥರ ಒಂದು ಅಂದರೆ ಇವು ಎಲ್ಲ ಟೈಪ್ ಬಂದಂಗೆ ಬಂದಿಲ್ಲ ನೋಡಿ. ಸಣ್ಣ ಅದನ್ನ ತೋರ್ಸೋ ಮಗ. ಅದ್ರಲ್ಲಿ ನೋಡಿ ಸ್ಟ್ರೈಟ್ ಬಂದಿದೆ. ಇದು ಒಳಿಕೋಗಿ ಹಿಂಗೆ ಬಂದಿದೆ. ಇಲ್ಲಿ ತೋರ್ಸೋ ಮಗ. ಸೊ ಇದು ನಮ್ಮೂರ ಕಡೆ ಇರ್ತಾರಲ್ಲ ಸೊ ಆ ಥರ ಗಣೇಶ. ಈ ಗಣೇಶ ಫುಲ್ಲು ಬಾಂಬೆ ಸ್ಟೈಲ್ ನೋಡಿದವ್ರುಗಳೇ. ಇದು ಒಳಿಕೆ ಬಂದು ಹಿಂಗೆ ಬಂದಿದೆ. ಇದು ಆನೆ ಫೇಸ್ ಕೂಡ ಇದೇ ಥರ ಇರುತ್ತೆ. ಮತ್ತು ಇದು ನಮ್ಮ ಹತ್ರ ಒಂದು ಸ್ಪೆಷಾಲಿಟಿ ಏನಂತಂದರೆ ನಮ್ಮ ಹತ್ರ ಇಲಿಗಳು ಬ್ಲ್ಯಾಕ್ ಬರಲ್ಲ. ಬ್ಲ್ಯಾಕ್ ಹೋದ ವರ್ಷ ಎಲ್ಲ ಮಾಡ್ತಿದ್ದು, ಬಟ್ ತಿಳ್ಕೊಂಡಾದ್ಮೇಲೆ ಆ ಥರ ಮಾಡಬಾರ್ದು ಅಂತ ಮಾಡಿಲ್ಲ. ಅಂದರೆ ಬ್ಲ್ಯಾಕ್ ಅಂದ್ರೆ ಯಾವ ಟೈಪು? ಬ್ಲ್ಯಾಕ್ ಮಾಮೂಲಿ ಇಲಿಗಳಿಗೆ ಈ ಬಣ್ಣ ಹೊಡಿತಾರೆ. ಗೊತ್ತಾಯ್ತು. ಇಲಿ ಯಾವ ಕಲರ್ ಇರುತ್ತೋ ಆ ಟೈಪ್ ಅಂತನಾ? ಇಲ್ಲ ಕಾಫಿ ಕಲರ್ ಹೊಡೆದ್ರು ಆಗುತ್ತಲ್ಲ. ಬಟ್ ಆದರೆ ಅದು ನನಗೆ ಗೊತ್ತಾದ್ಮೇಲೆ ಹೊಡಿಬಾರ್ದು ಅಂತ ಹೊಡೆದಿಲ್ಲ. ಅದು ಇಲಿಗಳು ಬರೋದು ಇಲಿಗಳು ಹುಟ್ಟಿದ ಮೇಲೆ ವೈಟ್ ಕಲರ್ ಇರ್ತವೆ. ನಾನು ನೋಡಿದ್ದೀನಿ. ಇಲಿಗಳು ಕರೆಕ್ಟ್. ಅವು ಎಲ್ಲ ಇದಾದ್ಮೇಲೆ ನಾನು ನೋಡಿದ್ದೀನಿ. ವೈಟ್ ಕಲರ್ ಇರ್ತವೆ. ಅವು ಸಂಧಿ ಒಳಗೆ ನುಸ್ತಾಡ್ತಾವಲ್ಲ, ಅವು ಇಲಿಗಳು ಸಂಧಿ ಒಳಗೆ ನುಸ್ತಾಡಿ ಅವು ಕಪ್ಪು ಬಂದ್ಬಿಡ್ತವೆ. ಇಲ್ಲಿ ಓಡಾಡಿ ಜಾಗನೇ ಅಟ್ಟ ಇದು ಅದೆಲ್ಲ ಬ್ಲ್ಯಾಕ್ ಆಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಬ್ಲ್ಯಾಕ್ ಆಗುತ್ತೆ. ಅದಕ್ಕೆ ನಾವು ಶುಭ್ರವಾಗಿರೋದು. ಹಿಂಗಿದ್ರು ಓಕೆ. ಹಿಂಗಿದ್ರೆ ಈಗ ಲಕ್ಷಣವಾಗಿ ಕಾಣ್ತಿದೆ ಚೆನ್ನಾಗಿ. ಅದಕ್ಕೋಸ್ಕರ ವೈಟ್ ಕಲರ್ ಇಲಿ ಮಾಡಿದ್ವಿ ನಾವು. ಎಲ್ಲಕ್ಕೂ ಅಷ್ಟೇ ನೀವು ನೋಡ್ಬೋದು. ಪ್ರತಿಯೊಂದು ಗಮನಿಸ್ಬೋದು. ಯಾವಕ್ಕೂ ಬ್ಲ್ಯಾಕ್ ಇಲ್ಲ. ಬ್ಲ್ಯಾಕ್ ಇಲ್ಲ. ಗೊತ್ತಾದ್ಮೇಲೂ ಮಾಡೋದು ತಪ್ಪು. ಗೊತ್ತಿಲ್ಲದೆ ಮಾಡಿದ್ದಾರೆ. ಯಾರು ಮಾಡಲ್ಲ. ಗೊತ್ತಾದ್ಮೇಲೆ ತಿರ್ಗಿ ಅದನ್ನೇ ಮಾಡಿದ್ರೆ ಮಾಡಬಾರ್ದು ಅಂತ ಮಾಡಿದ್ದಾರೆ. ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ವಿಡಿಯೋ ಪಡಿಯೋ ಎಲ್ಲ ಮಾಡ್ಕೊಂಡು ಇವಾಗ ಮನೆ ಹತ್ರ ಹೋಗ್ಬೇಕು ದೇವ್ರುಗಳೇ. ಒಂದು ಕರಿ ರಕ್ಷಿನ ಬಾಯ್ ಕಣೋ. ಬಾಯ್ ನೋಡಿದ್ರುಗಳು ಇವಾಗ ಹೋಗ್ತಾ ಇದ್ದೀವಿ. ಇಷ್ಟೇ ವಿಡಿಯೋ ಬರೋದ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೀನಿ ದೇವ್ರುಗಳೇ. ಏನಪ್ಪ
ಏನಪ್ಪ ಇನ್ನ ಬರೀ ಓಡ್ಸೋಕೆ ಕಳ್ತಾವನಿ. ನೋಡಿದವ್ರುಗಳ ಇಷ್ಟೇ ವಿಡಿಯೋ ಬರೋದ ಬಾಯ್, ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ.